श्री गुरुभ्यो नमः परम गुरुभ्यो नमः श्री श्रीमदानंद तीर्थ भगवत्पादाचार्य गुरुभ्यो नमः हरि ओम मयि स्थितो मदंगेषु स्वतंत्रो व्याप्तवान् हरिः स विष्णुश्च स्वतंत्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यं च हरिं स्मरेत्। तत्र तत्र स्थितो विष्णुः तत्तच्छक्ति प्रबोधयन् एक एव महाशक्तिः कुरुते सर्वमञ्जसा अशेष वाग्जाड्यमलापहन्त्री नवं नवं स्पष्ट सुवाक्प्रदायिनी ममेह जुह्वाग्र सुरंग नर्तकी भव प्रसन्ना वदने च मे श्रीः। बुद्धिर्बलं यशो धैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत् कार्यसाधकः। नमोस्तु तात्विका देवाः विष्णुभक्तिपरायणाः भवन्तश्च प्रपन्नोऽहं भवन्तश्च कृपालवः धर्ममार्गे प्रेरयन्तु भवन्तः सर्व एव हि। साधिताखिल सत्तत्वं बाधिताखिल दुर्मतं बोधिताखिल सन्मार्गं माधवाख्ययतिं भजे। यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। विदोषभाश्चिन्तितसन्मनोरथप्रदः सुधीमण्डनमण्डनायितः सदा मम अज्ञानतमो विनाशकः श्रुतीशचिन्ता मणिरस्तु भूतितः। मातरः सहृदो नित्यम् इष्टाधिकफलप्रद श्री सत्यनाथ गुरवो जगत्पूजितपादुकाः। सत्यनाथ गुरुपातु योधीरो नवचन्द्रिकां नवामृतगदातीर्थ ताण्डवानि व्यचीकृपत्। सत्याभिघ्नकराब्जोत्थान् 50 वर्षपूजकान् सत्यप्रमोद तीर्थार्यान् नौमि न्यायसुधारतान्। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनाङ्माकृताः श्री सत्यात्मगुरोस्त्वदङ्घ्रियुगलं हित्वा न मे सद्गतिः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। विद्यापीठ विधातारं विद्यावारिधिचन्दिरं विद्यार्थिवत्सलं वन्दे महामहिम सद्गुरुम्। श्री गुरुभ्यो नमः हरिः ओम हरिः ओम हरिः ओम। परम पवित्रवाದ ನದಿಗಳ ಚಿಂತನೆಯನ್ನ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಕಳೆದ 2 ದಿನಗಳಿಂದ ನದಿಗಳ ಮಹತ್ವ, ಕೃಷ್ಣಾ ನದಿ, ಗೋದಾವರಿ ನದಿ, ಅಲ್ಲಿ ಮಾಡಬೇಕಾದಂತಹ ಕರ್ಮಗಳು,
ಅವುಗಳಲ್ಲಿ ಇರಬೇಕಾದ ಸ್ನಾನ ಮಾಡುವಾಗ ಇರಬೇಕಾದಂತಹ ಸ್ನಾನಾದಿ ಮಂತ್ರಗಳು, ಅರ್ಘ್ಯಾದಿ ಮಂತ್ರಗಳು, ಅವುಗಳ ಹಿನ್ನೆಲೆ, ಇವುಗಳೆಲ್ಲವನ್ನ, ಭೌಗೋಳಿಕ ಲಕ್ಷಣಗಳನ್ನ, ಇವುಗಳನ್ನೆಲ್ಲವನ್ನ ತಿಳಿದುಕೊಳ್ಳುವುದಕ್ಕೆ ಗುರುಗಳ ಅನುಗ್ರಹದಿಂದ ಪ್ರಯತ್ನವನ್ನ ಮಾಡಿದ್ದೇವೆ. ಅದೇ ರೀತಿಯಾಗಿ ಈ ದಿನ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಹಾಗೂ ಮಂಗಳಾಷ್ಟಕದಲ್ಲಿ ಬರುವಾಗ ಭರತ ಭೂಮಿಯ ಮಹಾನದಿಗಳ ಸ್ಮರಣೆಯ ಸಂದರ್ಭದಲ್ಲಿ ಈ ಪರಮ ಪವಿತ್ರಳಾದ ನದಿಯ ಸ್ಮರಣೆ ಇದು ಅತ್ಯಂತ ಅವಶ್ಯವಾಗಿ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಆ ಎಲ್ಲ ಪ್ರಾಚೀನರು ಆ ಮಂಗಳಾಷ್ಟಕದಲ್ಲಿ ಮುಂತಾದ ಮಂಗಳ ಸಂದರ್ಭಗಳಲ್ಲಿ ಅದನ್ನ ಅಳವಡಿಸಿದ್ದಾರೆ. ಅವಳೇ ಇವತ್ತಿನ ನದಿಗಳ ಚಿಂತನೆಯ ಈ ಪ್ರವಚನ ಮಾಲಿಕೆಯಲ್ಲಿ 3ನೆಯ ದಿನದ ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳಬೇಕಾದ ನದಿಯ ಮಹತ್ವ ಅದು ನರ್ಮದಾ ನದಿ. ಪ್ರಾಯಶಃ ಒಂದು ಮಾತು ಹೇಳಿದರೆ ಇಲ್ಲಿ ತಪ್ಪಾಗ್ಲಿಕ್ಕಿಲ್ಲ. ಆಯೋಜಕರು ನಮಗೆ ನದಿಗಳ ಚಿಂತನೆಯ ಬಗ್ಗೆ ಉಪನ್ಯಾಸ ಆಗಬೇಕು ಅಂತ ಹೇಳಿದಾಗ ಅನೇಕ ಗ್ರಂಥಗಳನ್ನ, ಅನೇಕ ಸ್ಮೃತಿ ಗ್ರಂಥಗಳನ್ನ, ಧರ್ಮಶಾಸ್ತ್ರ ಗ್ರಂಥಗಳನ್ನ, ಅನೇಕ ವಿವಿಧ ಪುರಾಣಗಳನ್ನ ಹುಡುಕುವುದಕ್ಕಾಗಿ ಕುಳಿತುಕೊಂಡೆ. ಅನೇಕ ರೀತಿಯ ನದಿಗಳ ಮಹತ್ವವನ್ನ ಅನೇಕ ಗ್ರಂಥಗಳಲ್ಲಿ ಬಹಳ ವಿಶದವಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಆದರೆ ಆ ಎಲ್ಲ ಗ್ರಂಥಗಳನ್ನ ನೋಡುವಾಗ ನಾನೊಂದು ಕಂಡುಕೊಂಡ ಸತ್ಯ ಏನು ಅಂದರೆ, ಬಹುಪಾಲು ಗಂಗಾ ನದಿಯ ವರ್ಣನೆ, ಆ ಗಂಗಾ ನದಿಯ ವರ್ಣನೆಯಾದ ಮೇಲೆ ಅನೇಕ ಗ್ರಂಥಗಳಲ್ಲಿ ಭಾರೀ ವಿಸ್ತಾರವಾಗಿ ಬಂದಂತಹ ನದಿಯ ವರ್ಣನೆ, ತೀರ್ಥಕ್ಷೇತ್ರಗಳ ವರ್ಣನೆಯ ಮಧ್ಯದಲ್ಲಿ ಅದು ನರ್ಮದಾ ನದಿ. ಶ್ರೀಮನ್ ಮಹಾಭಾರತದಲ್ಲಿ ವನಪರ್ವದ ಉಪಪರ್ವವಾದ ತೀರ್ಥಯಾತ್ರಾ ಪರ್ವದಲ್ಲಿ ಒಂದು ಅಧ್ಯಾಯ ಈ ನರ್ಮದಾ ನದಿಯ ವರ್ಣನೆಗೆ ಮೀಸಲಿಟ್ಟಿದ್ದಾರೆ. ಹರಿವಂಶದಲ್ಲಿ ಅನೇಕ ಶ್ಲೋಕಗಳವರೆಗೆ ಈ ನರ್ಮದಾ ನದಿಯ ಉಗಮದ ಬಗ್ಗೆ ಚಿಂತನೆಯನ್ನು ಕೊಟ್ಟಿದ್ದಾರೆ. ಮತ್ಸ್ಯಪುರಾಣದಲ್ಲಿ 2 ಅಧ್ಯಾಯಗಳನ್ನ ಈ ನರ್ಮದಾ ನದಿಯ ಒಂದು ವಿಶೇಷವಾದ ಚಿಂತನೆಗೆ ಮೀಸಲಿಟ್ಟಿದ್ದಾರೆ. ಅದೇ ರೀತಿಯಾಗಿ ವರಾಹ ಪುರಾಣದಲ್ಲಿ ಹಾಗೂ ಅನೇಕ ಆ ಕ್ಷೇತ್ರದ ಸ್ಥಳ ಪುರಾಣಗಳಲ್ಲಿ ಈ ನರ್ಮದಾ ನದಿಯ ಒಂದು ಚಿಂತನೆ ಭಾರೀಯಾಗಿ ನಮಗೆ ಕೊಟ್ಟಿದ್ದಾರೆ. ಇದು ಅನುಭವದ ಮಾತು. ಇಷ್ಟು ಮಹತಿ ಪ್ರಾಚೀನರು ನಮ್ಮ ಈ ಭರತ ಭೂಮಿಯಲ್ಲಿ ಇರುವ ತೀರ್ಥಕ್ಷೇತ್ರಗಳಿಗೆ ಕೊಟ್ಟಿದ್ದಾರೆ ಅನ್ನುವುದು ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿದುಕೊಳ್ಳುವ ವಿಷಯವಾಗಿದೆ. ಯಾಕೆ ಗೊತ್ತೋ ಈ ಮಾತು ಯಾಕೆ ಹೇಳಿದೆ ಅಂತಂದ್ರೆ, ನಾವೆಲ್ಲರೂ ಕೂಡ ವರ್ಷಕ್ಕೊಮ್ಮೆಯೋ 6 ತಿಂಗಳಿಗೊಮ್ಮೆಯೋ ಮನೆಯಲ್ಲಿ ಕುಳಿತು ಬೇಜಾರಾಗಿದೆ, ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಅಂತ ಹೇಳಿ ಪಿಕ್ನಿಕ್ಕಿನ ಹೆಸರಿನಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋಗುವ ಪದ್ಧತಿ ಆಗಿದೆ ಇವತ್ತು. ಸುಮ್ಮನೆ ಹೋಗೋದು, ಮೋಜು ಮಾಡೋದು, ಮಸ್ತಿ ಮಾಡೋದು ಮಾಡಿ ಭಕ್ಷಣವನ್ನ ಮಾಡಿ ಅಧರ್ಮದ ವಿರುದ್ಧ ಅಧರ್ಮದಕ್ಕೆ ಕಡೆಗೆ ಎಲ್ಲ ಮಾಡಬೇಕಾದ ಎಲ್ಲ ಕರ್ಮಗಳನ್ನ ಮಾಡಿ ಏನೋ ಮನೆಯಲ್ಲಿ ಬೇಜಾರಾಗಿದೆ ಅದಕ್ಕೆ ಹೊರಗಡೆ ಹೋಗೋಣ ಅನ್ನುವ ವಾರಾಂತ್ಯದ ಮೋಜಿನಂತೆ ಇವತ್ತು ನಾವೆಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಇದ್ದೇವೆ. ಹಾಗೆಲ್ಲ ಸರಿಯಾಗಿ ತಿಳಿದುಕೊಳ್ಳಬೇಕು. ಜಯೇಶ ವಿಠಲರು ಒಂದು ಮಾತು ಹೇಳ್ತಾರೆ ನೋಡಿ, ನೀವು ಎಲ್ಲಿಯಾದರೂ
ಎಲ್ಲಾದರೂ ಹೋಗುವ ಸಂದರ್ಭದಲ್ಲಿ ಈ ಮಾತನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ಏನದು? ದೇವರು ಈ ದೇಹವನ್ನು ಕೊಟ್ಟು, ಆ ದೇಹಕ್ಕೆ ಪೂರಕವಾದ ಎಲ್ಲ ಅಂಗಾಂಗಗಳನ್ನು ಕೊಟ್ಟು, ಆ ಎಲ್ಲ ಅಂಗಾಂಗಗಳಿಗೆ ಉತ್ತಮವಾದಂತಹ ಶಕ್ತಿಯನ್ನು ಕೊಟ್ಟು, ಆ ಎಲ್ಲ ಅಂಗಾಂಗಗಳು ಕೂಡ ಭಗವನ್ಮಯ ಕಾರ್ಯಕ್ಕಾಗಿ ಮೀಸಲಾಗಿ ಇಡಬೇಕು ಅಂತ ಹೇಳಿ ಸಾಧನೆ ಮಾಡುವುದಕ್ಕಾಗಿ ಪರಮಾತ್ಮ ಈ ಶರೀರವನ್ನು ಕೊಟ್ಟಿದ್ದಾನೆ. ನಡೆಯುವುದೇ ಯಾತ್ರೆಯು, ನುಡಿಯುವುದೇ ಸ್ತೋತ್ರವು, ಒಡನೆ ಕೇಳುವುದೆಲ್ಲ ನಿನ್ನ ಮಂಗಳ ಚರಿತೆಯಯ್ಯ. ಸಾಧರದ ಚಿಂತೆ ಎನಗ್ಯಾಕೋರಂಗ, ನಡೆಯುವುದೇ ಯಾತ್ರೆಯು. ಏನು ಮಾರ್ಮಿಕವಾದ ತತ್ವ ಇದೆ ನೋಡಿ. ನಾವು ಒಂದು ಹೆಜ್ಜೆ ಇಟ್ಟರೂ ಕೂಡ ಪರಮಾತ್ಮ ಅದು ನಿನ್ನ ತೀರ್ಥಕ್ಷೇತ್ರ ರೂಪವಾದ ಯಾತ್ರೆಯನ್ನ ಮಾಡ್ತಾ ಇದ್ದೇನೆ ಅಂತ ಭೂಮಿಯ ಮೇಲೆ ಕಾಲಿಡಬೇಕಂತೆ. ಇಷ್ಟೆಲ್ಲ ಪ್ರಾಚೀನರು, ಜ್ಞಾನಿವರೆಣ್ಯರು ನಮಗೆ ತಿಳಿಸಿಕೊಟ್ಟಾಗಲೂ ಕೂಡ ತಿಳಿದೂ ಮೂರ್ಖರಾಗಿ ವರ್ತನೆ ಮಾಡುತ್ತೇವೆ ನಾವೆಲ್ಲ. ಹಾಗೆ ಮಾಡುವುದು ಸರಿಯಲ್ಲ. ಆಯಾ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿಯ ಮಹತಿಯನ್ನ ತಿಳಿದು, ಅಲ್ಲಿರುವ ಪರಮಾತ್ಮನ ಚಿಂತನೆಯನ್ನ ಮಾಡಿ, ವಿಶೇಷವಾದ ಜಪತಪಾದಿಗಳನ್ನ ಮಾಡಿ, ಸನ್ನಿಹಿತವಾದ ನದಿಗಳಲ್ಲಿ ಸ್ನಾನವನ್ನ ಮಾಡಿ, ಅರ್ಘ್ಯಪಾದ್ಯಾದಿಗಳನ್ನ ಕೊಟ್ಟು ಅಲ್ಲಿ ನಾವು ಕರ್ಮಗಳನ್ನು ಸಮರ್ಪಣೆ ಮಾಡಿದರೆ ಅದು ಪೂರಕವಾಗಿ ಹೋಗ್ತದೆ. ಅಂದರೆ ಹೇಳುವ ತಾತ್ಪರ್ಯ ಇಷ್ಟು: ತಿಳುವಳಿಕೆಯಿಂದ ಕೂಡಿ ಮಾಡಿದ ಕೆಲಸದಲ್ಲಿ ನಮಗೆ ಸಿಗುವ ಏನು ಆ ತೃಪ್ತಿ ಇದೆ, ಅದು ತಿಳಿಯದೇ ಮಾಡುವ ಕೆಲಸದಲ್ಲಿ ಸರ್ವಥಾ ಸಿಗುವುದಿಲ್ಲ ಅನ್ನುವುದು ಈ ನದಿಗಳ ಚಿಂತನೆಯಲ್ಲಿ ಕಂಡುಕೊಂಡ ಸತ್ಯ. ನಮ್ಮ ಭರತ ಭೂಮಿಯಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೂ, ಪ್ರತಿಯೊಂದು ಹಳ್ಳಕ್ಕೂ, ಪ್ರತಿಯೊಂದು ಕೊಳ್ಳಕ್ಕೂ, ಪ್ರತಿಯೊಂದು ಸರೋವರಕ್ಕೂ ತನ್ನದೇ ಆದ ಮಹತಿ ಇದೆ. ನಮ್ಮ ಹೆಮ್ಮೆಯ ಭರತ ಭೂಮಿ. ಅಂತಹ ಹೆಮ್ಮೆಯ ಭರತ ಭೂಮಿಯಲ್ಲಿ ನರ್ಮದಾ ನದಿಯ ಚಿಂತನೆ, ಆ ನರ್ಮದಾ ನದಿಯ ಸ್ಮರಣೆ, ಇದು ನಮ್ಮೆಲ್ಲ ವಿಧವಾದಂತಹ ಶತ್ರುಗಳ ನಾಶಕ್ಕಾಗಿ, ಜ್ಞಾನ ಸಾಧನೆಗಾಗಿ, ಅಂತಃಕರಣ ಶುದ್ಧಿಗಾಗಿ ಅದು ಪೂರಕವಾಗ್ತದೆ ಅನ್ನುವ ಚಿಂತನೆಯನ್ನ ಮನಸ್ಸಿನಲ್ಲಿ ನೀವು ಇಟ್ಟುಕೊಂಡು ಇದನ್ನ ಶ್ರವಣವನ್ನ ಮಾಡಿದರೆ ನಮಗೆ ಅದು ಅವಶ್ಯವಾಗಿ ಫಲಪ್ರದವಾಗ್ತದೆ ಅನ್ನುವುದರಲ್ಲಿ ಯಾವ ಸಂಶಯವೂ ಬೇಡ. ಅದೇ ರೀತಿಯಾಗಿ ನರ್ಮದಾ ನದಿಯ ಚಿಂತನೆಯನ್ನು ನಾವು ತಿಳಿತಾ ಇದ್ದೇವೆ. ಮೊದಲಿಗೆ ಭೌಗೋಳಿಕವಾದ ನರ್ಮದಾ ನದಿಯ ಚಿಂತನೆಯನ್ನ ಮಾಡೋಣ. ನಂತರ ಪೌರಾಣಿಕ ಇತಿಹಾಸದ ಹಿನ್ನೆಲೆಯಲ್ಲಿ ನರ್ಮದಾ ನದಿಯ ಒಂದು ಹಿನ್ನೆಲೆಯನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ನರ್ಮದಾ ನದಿಯ ಭೌಗೋಳಿಕ ಚಿಂತನೆಯ ಸಂದರ್ಭದಲ್ಲಿ ಇದು ಹುಟ್ಟಿದ್ದು ಮಧ್ಯಪ್ರದೇಶದ ಅಮರಕಂಟಕ ಎನ್ನುವ ಪ್ರದೇಶದ ಸಮೀಪದಲ್ಲಿ ಇರುವ ಇದು ಉಗಮ ಸ್ಥಾನ ನರ್ಮದಾ ಕುಂಡ ಅಂತ ಹೇಳಿ. ಈ ನರ್ಮದಾ ಕುಂಡ ಅನೇಕ ಯೋಜನೆಗಳ ಪರ್ಯಂತ ತನ್ನ ವಿಶೇಷ ಪವಿತ್ರತೆಯನ್ನ ತನ್ನದೇ ಆದ ಶೈಲಿಯಲ್ಲಿ ತಂದುಕೊಟ್ಟಿದೆ. ಸರಿಸುಮಾರು 1312 ಕಿಲೋಮೀಟರ್ ಅಷ್ಟು, ಅಂದರೆ ಅಮರಕಂಟಕದ ನರ್ಮದಾ ಕುಂಡದಿಂದ ಆರಂಭ ಮಾಡಿ ಗುಜರಾತದ ಬರೂಚ ಹತ್ತಿರ ಪಶ್ಚಿಮ ಅರಬ್ಬಿ ಸಮುದ್ರಕ್ಕೆ ಇದು ಸೇರುವವರೆಗೂ ಕೂಡ ಸರಿಸುಮಾರು 1312 ಕಿಲೋಮೀಟರ್ ಇದರ ಉದ್ದಗಲ ಇದೆ. ಅದೇ ರೀತಿಯಾಗಿ ಈ ನರ್ಮದಾ ಕುಂಡಕ್ಕೆ ಅನೇಕ ಉಪನದಿಗಳು ಇವೆ. ಬಂಜಾರ, ಶೇರ, ಶಕ್ಕಾರ, ದೂಧಿ, ತವಾ, ಗಂಜಾಲ, ಕುಂದಿ, ಗೋಯಿ, ಕರ್ಜನ, ಹಿರಣ, ವೇಂದೋನಿ, ಬಾರ್ನ, ಉರಿ, ಓಟ್ಯಾಂಗ್, ಶಿಪ್ರಾ, ಬುಹರ್ನೇರ್, ಹೀಗೆ ಇದಕ್ಕೆ ಉಪನದಿಗಳು ಇವೆ. ಈ ವಿಶೇಷವಾದ ಉಪನದಿಗಳಿಂದ ಕೂಡಿದಂತಹ ಈ
ನರ್ಮದಾ ನದಿಗೆ ಇನ್ನೊಂದು ಭಾರೀಯಾದ ಉಪನದಿ ಅಂತಂದರೆ ಅದು ತಪ್ತಿ ನದಿ, ತಾಪತಿ ನದಿ. ಅದು ನರ್ಮದಾ ನದಿಯ ಜೊತೆಗೇನೆ ಸಾಗರವನ್ನು ಸೇರಿಕೊಳ್ಳುವಂತಹದ್ದು. ಅದು ಕೂಡ ತೀರ್ಥ ಪ್ರಬಂಧದಲ್ಲಿ ವಿಶೇಷವಾಗಿ ಅದರ ವರ್ಣನೆಯನ್ನು ನಾವು ನೋಡಬಹುದಾಗಿದೆ. ಅಂತಹ ಆ ಒಂದು ವಿಶಿಷ್ಟವಾದ ಈ ನರ್ಮದಾ ನದಿ ವಿಶೇಷವಾಗಿ ನಿಮಗೆಲ್ಲ ತಿಳಿದ ಹಾಗೆ ಪ್ರಾಯಶಃ 2 ವರ್ಷಗಳ ಹಿಂದೆ ಏನು ಏಕತಾ ಪ್ರತಿಮೆ ಅಂತ ನಾವು ಏನು ನೋಡಿದ್ದೇವೆ, ನರೇಂದ್ರ ಮೋದಿಯವರಿಂದ ಮಾಡಲ್ಪಟ್ಟಂತಹ ಏನು ಏಕತಾ ಪ್ರತಿಮೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಒಂದು ಏಕತಾ ಪ್ರತಿಮೆ ಇರುವುದೂ ಕೂಡ ಈ ನರ್ಮದಾ ನದಿಯ ಅಡ್ಡಲಾಗಿ ಕಟ್ಟಲ್ಪಟ್ಟ ಒಂದು ಜಲಾಶಯದ ಅಣೆಕಟ್ಟುವಿನ ಹತ್ತಿರವೇ ಅನ್ನುವುದು ಇದರಲ್ಲಿ ಭೌಗೋಳಿಕ ಲಕ್ಷಣದಲ್ಲಿ ವಿಶೇಷವಾಗಿ ಇದ್ದದ್ದು. ಅದೇ ರೀತಿಯಾಗಿ ಈ ನರ್ಮದಾ ನದಿ ಉದ್ದಕ್ಕೂ ಕೂಡ ಓಂಕಾರೇಶ್ವರ, ಮಾಂಧಾತ ಪರ್ವತ, ಭರೂಚ್, ಹೋಶಂಗಾಬಾದ್ ಹೀಗೆ ಅನೇಕ ವಿಧವಾದ ಪುಣ್ಯಕ್ಷೇತ್ರಗಳು ಕೂಡ ತನ್ನದೇ ಶೈಲಿಯಲ್ಲಿ ಈ ನರ್ಮದಾ ನದಿ ಒಳಗೊಂಡಿದೆ. ಹೀಗೆ ಈ ನರ್ಮದಾ ನದಿ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ ಈ ಎಲ್ಲ ಪ್ರದೇಶಗಳ ಭೂಮಿಯನ್ನ ಫಲವತ್ತತೆಯನ್ನಾಗಿ ಮಾಡಿ ಅಲ್ಲಿರುವ ಎಲ್ಲ ಜನರಿಗೂ ಕೂಡ ಸಮೃದ್ಧಿಯನ್ನ ಕೊಟ್ಟಿದೆ ಅಂತನ್ನುವುದು ಇದು ಭೌಗೋಳಿಕ ಲಕ್ಷಣ. ಇದಾದ ಮೇಲೆ ಈ ನರ್ಮದಾ ನದಿ ಅಂತ ಹೆಸರು ಬರಲಿಕ್ಕೆ ಏನು ಕಾರಣ ಆಯಿತು ಅನ್ನುವುದರ ಮುಂದೆ ಮಾಡಿಕೊಂಡು ಪೌರಾಣಿಕದ ಚಿಂತನೆಯನ್ನ ಮಾಡಲೇಬೇಕು, ಅವಶ್ಯವಾಗಿ ಮಾಡಲೇಬೇಕು. ಅದನ್ನ ಈಗ ಕೆಲವುಗಳಿಂದ ತಿಳಿದುಕೊಳ್ಳೋಣ. ಈ ಮಾತನ್ನು ನಾವು ತಿಳಿಯಬೇಕಾದರೆ ಈ ನರ್ಮದಾ ನದಿಯ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ನಾವು ತಿಳಿಯಬೇಕಾದರೆ ಹರಿವಂಶದಲ್ಲಿ ಹರಿವಂಶ ಪರ್ವದ ಒಂದು ಸಂದರ್ಭದಲ್ಲಿ, ಅಂದರೆ 28ನೇ ಅಧ್ಯಾಯ, ಆ 28ನೇ ಅಧ್ಯಾಯದಲ್ಲಿ ಶ್ರಾದ್ದ ದೇವತೆಗಳ ಮೊದಲಾದ ಚಿಂತನೆಯನ್ನ ಬರುವಾಗ, ಪಿತೃಗಣಗಳ ಚಿಂತನೆಯನ್ನ ಬರುವಾಗ ಅಲ್ಲಿ ಒಂದು ಮಾತು ಬರುತ್ತದೆ. ಏನು ಅಂದರೆ ಉತ್ಪನ್ನಾಯೇ ಸ್ವಧಾಯಾಂತೆ ಸೋಮಪಾವೈ ಕವೇಸುತಾಃ ಹಿರಣ್ಯಗರ್ಭಸ್ಯ ಸುತ ಶೂದ್ರಾಸ್ತಾನ್ ಭಾವಯಂತ್ಯುತ ಮಾನಸಾ ನಾಮತೆ ಲೋಕ ಯತ್ರ ತಿಷ್ಟಂತಿ ತೇ ದಿವಿ ತೇಷಾಂ ವೈ ಮಾನಸೀ ಕನ್ಯಾ ನರ್ಮದಾ ಸರಿತಾಂವರ. ತೇಷಾಂ ವೈ ಮಾನಸೀ ಕನ್ಯಾ ನರ್ಮದಾ ಸರಿತಾಂವರ ಯಾ ಭಾವಯತಿ ಭೂತಾನಿ ದಕ್ಷಿಣಾಪಥಗಾಮಿನಿ ಪುರುಕುತ್ಸಸ್ಯ ಯಾ ಪತ್ನಿ ತ್ರಸದ್ದಸ್ಯೋರ್ ಜನಸ್ಯಪಿ ತೇಷಾಂ ಅಥಾಪ್ಯುಪಗಮಾನ್ ಮನುಸ್ತಾತ್ ಯುಗೆ ಯುಗೆ ಪ್ರವರ್ತಯತಿ ಶ್ರಾದ್ದಾನಿ ನಷ್ಟೇ ಧರ್ಮೇ ಪ್ರಜಾಪತಿ. ಆ ಒಂದು ಶ್ರಾದ್ದದ ಚಿಂತನೆಯನ್ನ ಬರುವಾಗ, ಪಿತೃಗಣಗಳ ಚಿಂತನೆಯನ್ನ ಬರುವಾಗ ಹರಿವಂಶದಲ್ಲಿ ನಮಗೆ ಈ ಮಾತನ್ನ ಸ್ಪಷ್ಟವಾಗಿ ಮಾಡಿಕೊಡ್ತಾರೆ. ಏಕೆ ಈ ನರ್ಮದಾ ನದಿ ಹಿನ್ನೆಲೆ ಏನು ಅಂತಂದರೆ ಅದಕ್ಕೆ ಹೇಳ್ತಾರೆ, ಒಟ್ಟಾರೆ ಪಿತೃಗಣಗಳು 7 ಜನ ಪಿತೃಗಣಗಳು. ಆ 7 ಜನ ಪಿತೃಗಣಗಳ ಮಧ್ಯದಲ್ಲಿ ಬರುವಂತಹ ಒಬ್ಬ ಪಿತೃಗಣ, ಅವನ ಹೆಸರು ಸೋಮಪ ಅಂತ ಹೇಳಿ ಅವನ ಹೆಸರು. ಆ ಸೋಮಪನ ಮಾನಸೀ ಪುತ್ರಿ ಈ ಯಾರು ನರ್ಮದಾ ಎಂಬ ಹೆಸರಿನ ಈ ನದಿ. ನರ್ಮದಾ ಎಂಬ ನದಿಯ ಒಂದು ಹೆಸರಿನ ಇವಳು ಅದೇ ರೀತಿಯಾಗಿ ಸೋಮಪನ ಮಗಳಾಗಿ ಸೋಮಪರ ಎಂಬಂತಹ ಪಿತೃಗಳ ಮಾನಸ ಪುತ್ರಿಯಾಗಿ ಪುರುಕೃತ್ಸುಹು ಎನ್ನುವಂತವನ ಜೊತೆಗೆ ವಿವಾಹವಾಗಿ ತ್ರಸದ್ದಸ್ಯು ಎನ್ನುವನ ತಾಯಿಯಾಗಿ ಇವಳು ಇರ್ತಾ ಇದ್ಲು. ಈ ಸಂದರ್ಭದಲ್ಲಿ ಅವಳು ವಿಶೇಷವಾಗಿ ರುದ್ರದೇವರನ್ನ ಕುರಿತು ತಪಸ್ಸನ್ನ ಮಾಡ್ತಾಳೆ. ಆ ರುದ್ರದೇವರನ್ನ ಕುರಿತು ತಪಸ್ಸನ್ನ ಮಾಡಿ ವಿಶೇಷವಾಗಿ ಆ ರುದ್ರದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಕೇಳ್ತಾಳೆ, ಏನಿಲ್ಲ, ನಾನು ಎಲ್ಲ ಭಕ್ತರಿಗೆ ನಾನು ಉದ್ಧಾರ ಮಾಡುವಂತಹ ಯೋಗ್ಯತೆ ನನಗೆ ಬರಬೇಕು.
ಯೋಗ್ಯತೆ ಬಂದು ನಾನು ಅವರೆಲ್ಲರ ಪಾಪಗಳನ್ನು ತೊಳೆದು ಪರಮಾತ್ಮನ ಸನ್ನಿಧಾನದಲ್ಲಿ ಅವರೆಲ್ಲರಿಗೂ ಕೂಡ ಯೋಗ್ಯತೆಯನ್ನು ತಂದುಕೊಡುವಂತಹದ್ದು ಆಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಆ ನರ್ಮದಾ ನದಿ ರುದ್ರದೇವರ ಇಂದ ವಿಶೇಷವಾಗಿ ವರವನ್ನೂ ಪಡೆದುಕೊಂಡು ಮತ್ತೆ ಹೇಳ್ತಾಳೆ, ನನ್ನ ನದಿ ಉದ್ದಕ್ಕೂ ಕೂಡ ನಿಮ್ಮ ವಿಶೇಷವಾದ ಸನ್ನಿಧಾನ ಇರಬೇಕು ಅಂತ ಹೇಳಿ ಆ ನರ್ಮದಾ ನದಿ ಆ ನದಿಯಾಗಿ ಅವತಾರವನ್ನ ಮಾಡಿದಳು ಅಂತ ಹರಿವಂಶ ಪುರಾಣದಲ್ಲಿ ಈ ಮಾತನ್ನ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದೇ ರೀತಿಯಾಗಿ ನರ್ಮದಾ ನದಿ ಇದಕ್ಕೆ ಹೆಸರು ಹೇಗೆ ಬಂತು, ಈ ನರ್ಮದಾ ಅನ್ನುವಂತಹದ್ದು ಅಂತಂದ್ರೆ ಅನೇಕ ಕೋಶಗಳಲ್ಲಿ ಅನೇಕ ಗ್ರಂಥಗಳಲ್ಲಿ ಇದರ ಚಿಂತನೆಯನ್ನ ನಮಗೆ ಕೊಡ್ತಾರೆ. ಏನು ಆಗಲೇ ಹೇಳಿದ ಹಾಗೆ ಈ ನರ್ಮದಾ ನದಿ ಅವಳು ಅವತಾರ ಮಾಡಿದ್ದು ಎಲ್ಲ ಜನರ ಪಾಪಗಳನ್ನ ಕಳೆದು ಹಾಕಿ ಭಗವಂತನಲ್ಲಿ ಭಕ್ತಿಯನ್ನ ಮೂಡಿಸುವ ಯೋಗ್ಯತೆ ಕೊಡುವವಳು. ಅರ್ಥಾತ್ ಅಂತಃಕರಣ ಶುದ್ಧಿಯನ್ನ ಮಾಡಿ ಎಲ್ಲ ವಿಧವಾದ ಅನಿಷ್ಟಗಳನ್ನ ಎಲ್ಲ ವಿಧವಾದ ಪಾಪಕೃತ್ಯಗಳನ್ನ ದೂರ ಮಾಡಿ ಹಾಕಿ ಅವರಿಗೆ ಒಂದು ರೀತಿಯಾದ ಪರಮಾತ್ಮನ ಸನ್ನಿಧಾನದಲ್ಲಿ ಹೋಗುವುದಕ್ಕಾಗಿ ಅವರನ್ನ ಪ್ಯೂರಿಫೈಡ್ ಮಾಡುವವಳು ನರ್ಮದಾ ಅಂತ ಹೇಳಿತ್ತು. ಅದನ್ನೇ ಹೇಳ್ತಾರೆ, ನರ್ಮದಾ ಸರಿತಾಂ ಶ್ರೇಷ್ಠ ರುದ್ರಾದೇಹ ವಿನಿಸೃತ ತಾರಯೇತ್ ಸರ್ಪಭೂತಾನಿ ಸ್ಥಾವರಾಣಿ ಚರಾಣಿ ಚ ತೇಷಾಂ ವೈ ಮಾನಸೀ ಕನ್ಯಾ ನರ್ಮದಾ ಸರಿತಾಂವರ. ಆ ಶ್ರೇಷ್ಠಳಾದ ಸೋಮಪರ ಎಂಬ ಪಿತೃವಿನ ಮಾನಸಪುತ್ರಳಾದ ಪುರುಕುತ್ಸುವಿನ ಮಡದಿಯಾದ ತ್ರಸದಸ್ಯುವಿನ ತಾಯಿಯಾದಂತಹ ಉತ್ತಮ ಯೋಗ್ಯತೆ ಉಳ್ಳ ಈ ನರ್ಮದಾ ನದಿ ಪರಮಾತ್ಮನ ರುದ್ರದೇವರ ಹತ್ತಿರ ರುದ್ರಾಂತರ್ಗತ ಪರಮಾತ್ಮನ ಒಂದು ಪ್ರೀತಿಗಾಗಿ ತಪಸ್ಸನ್ನ ಮಾಡಿ ಅವಳು ನದಿಯಾಗಿ ಹರಿತಾಳೆ. ಅದೇ ರೀತಿಯಾಗಿ ಶಬ್ದಾರ್ಥವನ್ನ ತಿಳಿದುಕೊಳ್ಳಬೇಕಾದರೆ ನರ್ಮದಾ, ನಿನ್ನೆ ಕೇಳಿದಿವಲ್ಲ, ಗೋದಾವರಿ ಅನ್ನುವುದಲ್ಲಿ ಗೋದತ್ತಂ ವಾರಿ ಅಂತ ಈ ರೀತಿಯಾಗಿ ನಾವು ಅಲ್ಲಿ ಯೌಗಿಕಾರ್ಥವನ್ನ ನಾವು ಏನು ನೋಡಿಕೊಂಡೇವಲ್ಲ, ಹಾಗೆ ನರ್ಮದಾ ನರ್ ಮ ದ ರೇಫ ವಿಸರ್ಗವಾಗಿ ನಹ ಮ ದ ನಹ ನಮಗೆ ಮ ಜ್ಞಾನವನ್ನ ಕೊಡುವವಳು. ಎಂತಹ ಜ್ಞಾನವನ್ನ ಕೊಡುವವಳು? ನಹ ನಮಗೆ ಮ ಜ್ಞಾನವನ್ನ ಕೊಡುವವಳು. ಎಂತಹ ಜ್ಞಾನ? ಉತ್ತಮವಾದಂತಹ ಜ್ಞಾನ. ಎಂತಹ ಉತ್ತಮವಾದಂತಹ ಜ್ಞಾನ? ನಹ ನಾರಾಯಣನ ಪದಾರ ಬಿಂದಗಳಲ್ಲಿ ಮ ಉತ್ತಮವಾದ ಜ್ಞಾನವನ್ನ ದದಾತಿ ಕೊಡುವವಳು. ಆದ್ದರಿಂದ ಇವರು ನರ್ಮದಾ ಅಂತ ಒಂದು. ಅದೇ ರೀತಿಯಾಗಿ ನಹ ನಮಗೆ ಮ ಜ್ಞಾನವನ್ನ ಕೊಡುವವಳು. ಎಂತಹ ಜ್ಞಾನವನ್ನ ಕೊಡುವವಳು? ಧರ್ಮೋದ್ದೇಶಕವಾದ ಕರ್ಮಗಳನ್ನ ಮಾಡುವುದರೊಳಗೇನೆ ನಮ್ಮ ಬುದ್ಧಿ ರಥವಾಗಿ ಇರಬೇಕು. ಅಂತಹ ಜ್ಞಾನವನ್ನ ಕೊಡುವವಳು ಯಾರು ಅಂದರೆ ಅವಳು ನರ್ಮದಾ. ಅಂದರೆ ಏನು ಅರ್ಥ? ನರ್ಮದಾ ಶಬ್ದಕ್ಕೆ ಪಾಪ ನಿವೃತ್ತೆಯನ್ನ ಮಾಡಿ ಅಂತಃಕರಣ ಶುದ್ಧಿಯನ್ನ ಮಾಡಿ ಪರಮಾತ್ಮನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನ ಮಾಡುವಂತಹ ಬುದ್ಧಿಯನ್ನ ಪ್ರಚೋದನೆ ಮಾಡುವವಳು ನರ್ಮದಾ. ಈ ರೀತಿಯ ಅರ್ಥಾನುಸಂಧಾನ ನಾವು ಆ ನರ್ಮದಾ ನದಿಯ ಸ್ನಾನದಲ್ಲಿ ಮಾಡುವಾಗ ನಮಗೆ ಈ ರೀತಿಯಾದ ಚಿಂತನೆಯನ್ನ ಬರಬೇಕಾದದ್ದು. ಇದು ನರ್ಮದಾ ನದಿಯ ಒಂದು ಉಗಮ, ನರ್ಮದಾ ನದಿಯ ಹಿನ್ನೆಲೆ ಆಯಿತು ಪೌರಾಣಿಕ ದೃಷ್ಟಿಯಲ್ಲಿ. ಅದೇ ರೀತಿಯಾಗಿ ಈ ನರ್ಮದಾ ನದಿಯಲ್ಲಿ ಸ್ನಾನವನ್ನ ಮಾಡುವಾಗ ಯಾವ ರೀತಿಯಾದ ಸಂಕಲ್ಪವನ್ನ ಮಾಡಬೇಕು, ಅವಳ ಅಂತರ್ಯಾಮಿಯಾದ ಯಾವ ಪರಮಾತ್ಮನ ಚಿಂತನೆಯನ್ನ ಮಾಡಬೇಕು ಅನ್ನುವುದನ್ನ ಬ್ರಹ್ಮಾಂಡ ಪುರಾಣದ ಹಿನ್ನೆಲೆಯಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ನರ್ಮದಾಯಾಂ ಮಹಾವಿಷ್ಣು ಚತುರ್ಬಾಹುಂ ನೃಪೋತ್ತಮಂ. ನೋಡು, ಎಲ್ಲ ವಿಧವಾದಂತಹ ಮನುಶ್ರೇಷ್ಠರಾದ ಎಲ್ಲ ದೇವತೆಗಳಿಗೂ ಒಡೆಯನಾದ ಆ ಪರಮಾತ್ಮನ ಮಹಾವಿಷ್ಣು ರೂಪವನ್ನ ಈ ನರ್ಮದಾ ನದಿಯ ಸ್ನಾನವನ್ನ ಮಾಡುವಾಗ ಚಿಂತನೆ ಮಾಡಬೇಕಾದದ್ದು. ದೇಶತಃ ಕಾಲತಃ ಅನುಸಾರವಾಗಿ ಆಯಾ ಕ್ಷೇತ್ರದಲ್ಲಿ ಇರುವ
ಪುರೋಹಿತರ ಒಂದು ವಿಶೇಷವಾದ ಸಂಕಲ್ಪವನ್ನು ನಾವು ಹೇಳುವಾಗ ಈ ಮಾತನ್ನೂ ಕೂಡ ನಾವು ಎಚ್ಚರದಿಂದ ಪಾಲಿಸಬೇಕು. ಎಚ್ಚರದಿಂದ ಪಾಲಿಸಿದ್ದಾಗ ಮಾತ್ರ ಆ ನದಿಯಲ್ಲಿ ಸ್ನಾನ ಮಾಡಿದರ ಫಲ ಬರುತ್ತದೆ. ಆ ನರ್ಮದಾ ನದಿಯಲ್ಲಿ ಮುಳುಗು ಹಾಕುವಾಗ ಮಹಾವಿಷ್ಣು, ಆ ನರ್ಮದಾ ನದಿಯ ಅಂತರ್ಗತನಾದ ಮಹಾವಿಷ್ಣುವಿನ ಚಿಂತನೆ ಇಲ್ಲಿ ಮಾಡಬೇಕಾದದ್ದು. ಈ ರೀತಿಯಾಗಿ ವಿಶೇಷವಾಗಿ ಅನಿಷ್ಟ ನಿವೃತ್ತಿಯಾಗುವುದಕ್ಕಾಗಿ, ಪರಮಾತ್ಮನ ಪದಾರವಿಂದಗಳಲ್ಲಿ ಭಕ್ತಿಯನ್ನು ಮೂಡುವುದಕ್ಕಾಗಿ ಬಿಂಬಮೂರ್ತಿ ಅಭಿನ್ನನಾದ ಆ ಮಹಾವಿಷ್ಣುವಿನ ಚಿಂತನೆ ಮಾಡಿ ಮುಳುಗು ಹಾಕಿದ ನಂತರ 3 ಬಾರಿ ಮುಳುಗನ್ನ ಹಾಕಿ ಸಂಕಲ್ಪವನ್ನ ಮಾಡಿ ಮತ್ತೆ 3 ಮುಳುಗನ್ನ ಹಾಕಿ ಶುದ್ಧ ಸ್ನಾನವನ್ನ ಮಾಡಿದ ನಂತರ ಆಚಮನಾದಿಗಳನ್ನ ಮಾಡಿ ಈ ನರ್ಮದಾ ನದಿಯಲ್ಲಿ ಅರ್ಘ್ಯ ಪ್ರದಾನವನ್ನ ಮಾಡಬೇಕು. ಅರ್ಘ್ಯ ಪ್ರದಾನದ ಮಂತ್ರವನ್ನೂ ಕೂಡ ನಾವು ಇಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಈ ಮಾತನ್ನ ನಾವು ಸ್ಮೃತಿ ಚಂದ್ರಿಕಾ ಎನ್ನುವಂತಹ ಗ್ರಂಥದಲ್ಲಿ ನಮಗೆ ಇದರ ವಿಶೇಷವಾದ ಅರ್ಘ್ಯ ಮಂತ್ರಗಳನ್ನ ನಮಗೆ ಕೊಟ್ಟಿದ್ದಾರೆ. ನಮೋಸ್ತುತೆ ಪುಣ್ಯಜಲೆ ನಮಸ್ಸಾಗರ ಗಾಮಿನಿ ನರ್ಮದೆ ಪಾಪ ನಿರ್ಮೋಚೆ ನಮೋ ದೇವೀ ವರಾನನೆ. ನಮೋಸ್ತುತೆ, ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ನಮೋಸ್ತುತೆ ಪುಣ್ಯಜಲೆ ನಮಸ್ಸಾಗರ ಗಾಮಿನಿ ನರ್ಮದೆ ಪಾಪ ನಿರ್ಮೋಚೆ ನಮೋ ದೇವೀ ವರಾನನೆ. ಈ ಮಾತನ್ನ ಸ್ಮೃತಿ ಚಂದ್ರಿಕಾ ಎನ್ನುವ ಗ್ರಂಥದ ಆಂಧೀಕ ಖಂಡದಲ್ಲಿ ನಮಗೆ ಈ ಮಾತನ್ನ ತಿಳಿಸಿಕೊಡ್ತಾರೆ. ಏನಂತ ಪ್ರಾರ್ಥನೆ ಮಾಡಿ ಅರ್ಘ್ಯವನ್ನು ಕೊಡಬೇಕು ಅಂದರೆ, ಹೇ ಪುಣ್ಯಜಲೆ, ರುದ್ರದೇವರ ಅನುಗ್ರಹದಿಂದ ಅನುಗೃಹೀತಳಾದಂತಹ ಹೇ ಪರಮ ಪವಿತ್ರಳೆ, ನೀನು ಎಂಥವಳು ಗೊತ್ತೇನು? ನೇರವಾಗಿ ಸಾಗರವನ್ನ ಸೇರುವಂಥವಳು. ರುದ್ರದೇವರ ಅಂಗಸ್ಪರ್ಶದಿಂದ ವಿಶೇಷವಾದ ಯೋಗ್ಯತೆಯನ್ನ ಪಡೆದ ಆ ರುದ್ರದೇವರ ತನ್ನ ಉದ್ದಕ್ಕೂ ಕೂಡ ರುದ್ರದೇವರ ವಿಶೇಷವಾದ ಸನ್ನಿಧಾನದಿಂದ ಕೂಡಿದವಳಾದಂತಹ ನೀನು, ನಾನು ನಿನಗೆ ಅರ್ಘ್ಯ ಪ್ರದಾನವನ್ನ ಮಾಡ್ತಾ ಇದ್ದೇನೆ. ಈ ಅರ್ಘ್ಯ ಪ್ರದಾನದಿಂದಾಗಿ ನೀನು ತೃಪ್ತಳಾಗಿ ನನಗೆ ವಿಶೇಷವಾದ ಅನುಗ್ರಹವನ್ನ ಮಾಡಬೇಕು, ಪಾಪ ನಿರ್ಮೋಚನೆಯನ್ನ ಮಾಡಬೇಕು. ನಾನು ಈ ರೀತಿಯಾಗಿ ಅರ್ಘ್ಯವನ್ನ ಕೊಡುವಾಗ ನನ್ನ ಮನಸ್ಸಿನಲ್ಲಿ ಈ ಎಲ್ಲ ಚಿಂತನೆಗಳು ಇರಬೇಕು ಅನ್ನುವುದನ್ನ ಹೇಳ್ತಾರೆ. ನಮೋಸ್ತುತೆ ಮುನಿಗಣ ಸಿದ್ಧ ಸೇವಿತೆ ನಮೋಸ್ತುತೆ ಶಂಕರ ದೇಹ ನಿಸ್ಮೃತೆ ನಮೋಸ್ತುತೆ ಧರ್ಮಭೃತಾಂ ವರಪ್ರದೆ ನಮೋಸ್ತುತೆ ಸರ್ವ ಪವಿತ್ರ ಪಾವನಿ. ಹೇ ನರ್ಮದೆ, ನಿನಗೆ ಅರ್ಘ್ಯವನ್ನ ಕೊಡ್ತಾ ಇದ್ದೇನೆ. ಎಂಥವಳು ಗೊತ್ತೋ ನೀನು? ನಿನ್ನ ನದಿ ಉದ್ದಗಲಕ್ಕೂ ಕೂಡ ಋಷಿ ಮುನಿಗಳಿಗೆ ಆಶ್ರಯದಾತಳಾಗಿ ಅಂತಹ ಋಷಿ ಮುನಿಗಳನ್ನ ನಿನ್ನಲ್ಲಿ ಪ್ರತಿನಿತ್ಯ ಅವಗಾಹನೆಯನ್ನ ಮಾಡಿಸಿಕೊಂಡು ಅವರನ್ನ ಪವಿತ್ರಳನ್ನಾಗಿ ಮಾಡಿದಂತಹ ನರ್ಮದೆ ನಿನಗೆ ಅರ್ಘ್ಯ ಪ್ರದಾನ. ಹೇ ನಮೋಸ್ತುತೆ, ಹೇ ನರ್ಮದಾ, ನಿನಗೆ ಅರ್ಘ್ಯವನ್ನ ಕೊಡ್ತಾನೆ. ಎಂಥವಳು ಗೊತ್ತಾ ನೀನು? ಶಂಕರ ದೇಹ ನಿಸ್ಸೃತೆ, ರುದ್ರದೇವರ ದೇಹದಿಂದ ಬಂದವಳು, ಅವರ ಅನುಗ್ರಹದಿಂದ ಬಂದವಳು. ಆದ್ದರಿಂದ ಅಂತಹ ರುದ್ರದೇವರ ಅನುಗ್ರಹವನ್ನ ಪಡೆದ ಹೇ ನರ್ಮದೆ, ನಿನಗೆ ನಾನು ಈಗ ಅರ್ಘ್ಯವನ್ನ ಕೊಡ್ತಾ ಇದ್ದೇನೆ. ಹೇ ನರ್ಮದೆ, ನಿನಗೆ ನಮಸ್ಕಾರ ಪೂರ್ವಕವಾಗಿ ಅರ್ಘ್ಯವನ್ನ ಕೊಡ್ತೇನೆ. ಎಂಥವಳು ಗೊತ್ತಾ ನೀನು? ಧರ್ಮಭೃತ ವರಪ್ರದೆ, ವಿಶೇಷವಾಗಿ ಅಧರ್ಮದ ಕಡೆಗೆ ಬುದ್ಧಿಯನ್ನ ಕೊಡದೆ ಧರ್ಮದಲ್ಲಿ ಏನೇ ಬುದ್ಧಿ ಪ್ರಚೋದನೆಯನ್ನ ಮಾಡು ಎಂದು ಪ್ರಾರ್ಥಿಸಿ ನಿನಗೆ ಅರ್ಘ್ಯವನ್ನ ಕೊಡ್ತಾ ಇದ್ದೇನೆ. ಹೇ ನರ್ಮದೆ, ಹೇ ನರ್ಮದೆ, ಸರ್ವ ಪವಿತ್ರ ಪಾವನಿ. ಯಾಳ ಮಡಿಲಲ್ಲಿ ಅನೇಕ ತೀರ್ಥಕ್ಷೇತ್ರಗಳ ಅಭಿಮಾನಿ ದೇವತೆಗಳು ಬಂದು ಪವಿತ್ರರಾಗಿ ಹೋಗ್ತಾರೆ. ಅಂತಹ ಹೇ ನರ್ಮದೆ, ನಿನಗೆ ಅರ್ಘ್ಯ ಪ್ರದಾನವನ್ನ ಮಾಡ್ತಾ ಇದ್ದೇನೆ, ಅನುಗ್ರಹ ಮಾಡು ಅಂತ ಪ್ರಾರ್ಥನೆಯನ್ನ ನಾವು ಇಲ್ಲಿ ಅವಶ್ಯವಾಗಿ ಮಾಡಲೇಬೇಕಾದದ್ದು. ಯಾಕೆ ಇಷ್ಟೆಲ್ಲ ಪ್ರಾರ್ಥನೆಯ ಮುಖಾಂತರ ಅರ್ಘ್ಯವನ್ನ ಕೊಡಬೇಕು? ಸುಮ್ಮನೆ 3 ಬಾರಿ ನೀರನ್ನ ಬಿಟ್ಟರೆ ಆಗ್ತದಲ್ಲ ಅಂತ ಸಾಮಾನ್ಯವಾಗಿ ಈಗಿನ ಜನಾಂಗದಲ್ಲಿ ಆ ಪ್ರಶ್ನೆ ಮೂಡುವುದು ಸಹಜ. ಇಲ್ಲಿ ಒಂದು ಮಾತು ನಾವು ತಿಳಿದುಕೊಳ್ಳಬೇಕು. ಏನು? ದೇವರ ಒಂದು ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ಪದ್ಧತಿ ಅನುಸಾರವಾಗಿ ಆ ದೇವತೆ ಅಂತರ್ಗತ ಪರಮಾತ್ಮನ ಸ್ಮರಣೆಯನ್ನ ಮಾಡಿಯೇನೆ ಆ ಎಲ್ಲ ಕರ್ಮಗಳನ್ನ ಮಾಡಬೇಕು, ಸಮರ್ಪಿಸಬೇಕು. ಇಲ್ಲದೇ ಇದ್ದರೆ ಎಷ್ಟೆಲ್ಲ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅಷ್ಟೆಲ್ಲ ತತ್ವಾಭಿಮಾನಿ ಅಸುರರೂ ಕೂಡ ಇದ್ದಾರೆ.
ನಾವು ಈ ರೀತಿಯಾಗಿ ಏಕಾಗ್ರ ಚಿತ್ತದಿಂದ ಅರ್ಘ್ಯವನ್ನ ಸಂಕಲ್ಪವನ್ನ ಮಾಡದೆ ನಾವು ಸುಮ್ಮನೆ ಮಾಡಿಬಿಟ್ವಿ ಅಂತಾದರೆ ಅದೆಲ್ಲವೂ ಕೂಡ ಅಸುರರಿಗೆ ಆ ಫಲ ಹೋಗಿ ನಮಗೆ ಮತ್ತಷ್ಟು ಪಾಪವೇ ಬರುವಂತಹದ್ದಾಗ್ತದೆ. ಹಾಗೆ ಅದಕ್ಕೋಸ್ಕರವೇ ಸಂಕಲ್ಪ ಆ ಎಲ್ಲ ಕರ್ಮಗಳನ್ನ ಇಷ್ಟು ಒತ್ತಾಯಪೂರ್ವಕವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಹೀಗೆ ಅನೇಕ ಚಿಂತನೆಗಳನ್ನ ನಮಗೆ ಈ ನರ್ಮದಾ ನದಿಯ ಚಿಂತನೆಯಲ್ಲಿ ನಮಗೆ ಗೋಚರವಾಗ್ತದೆ. ಹೀಗೆ ನರ್ಮದಾ ನದಿಯಲ್ಲಿ ಸ್ನಾನ ಅರ್ಘ್ಯ ಇವುಗಳನ್ನ ಕೊಡುವುದು ಇದು ಆ ವಿಶೇಷವಾದ ಸನ್ನಿಧಾನದಿಂದ ಬಂದಂತಹ ಒಂದು ಸ್ಥಳ ವಿಶೇಷ. ಅದೇ ರೀತಿಯಾಗಿ ಈ ನರ್ಮದಾ ನದಿಗೆ ಇನ್ನೊಂದು ರೀತಿಯಾದ ಸ್ಥಳ ಪುರಾಣದ ಚಿಂತನೆಯನ್ನು ಅಲ್ಲಿಯ ಜನ ಹೇಳುವುದುಂಟು. ಏನು ಅಂದರೆ ಪ್ರಾಯಶಃ ನರ್ಮದಾ ನದಿಯ ಉದ್ದಗಲಕ್ಕೂ ಕೂಡ ಆಗಲೇ ಹೇಳಿದ ಹಾಗೆ ಓಂಕಾರೇಶ್ವರ ಹಾಗೆ ಅನೇಕ ರುದ್ರದೇವರ ಸನ್ನಿಧಾನ ಪ್ರಾಯಶಃ ಸ್ಥಳ ಪುರಾಣದಲ್ಲಿ ಹಾಗೂ ಪದ್ಮಪುರಾಣದಲ್ಲಿ ಬಂದ ಹಾಗೆ ನರ್ಮದಾ ನದಿ ಉದ್ದಕ್ಕೂ ಕೂಡ ಕೋಟಿ ಕೋಟಿ ಅನೇಕ ಲಿಂಗಗಳು ನಮಗೆ ಸಿಗತವೆಯಂತೆ. ಚೂಪಾದ ಮೊಣಚಾದ ಒಂದು ಗ್ರೈನೆಟ್ಟಿನ ತರಹದ ಒಂದು ಕಲ್ಲಿನಲ್ಲಿ ಆ ಎಲ್ಲ ವಿಧವಾದಂತಹ ಒಂದು ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ಈ ನರ್ಮದಾ ನದಿ ಉದ್ದಕ್ಕೂ ಕೂಡ ಅವುಗಳು ಹರಡಿವೆ ಅನ್ನುವುದನ್ನ ನಮಗೆ ಹೇಳ್ತಾರೆ. ಏನು ಸ್ಥಳ ಪುರಾಣದ ಹಿನ್ನೆಲೆ ಏನು ಅಂತಂದರೆ ಈ ನರ್ಮದಾ ನದಿಯ ಒಂದು ಏನು ಈ ಸನ್ನಿಧಾನವಿದೆ, ಈ ಸನ್ನಿಧಾನದಲ್ಲಿ ಒಬ್ಬ ಬಾಣಾಸುರ ಅಂತ ರುದ್ರದೇವರ ಭಕ್ತ. ಅವನು ರುದ್ರದೇವರ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ತಪಸ್ಸುಗಳನ್ನೆಲ್ಲ ಮಾಡ್ತಾ ಈ ನರ್ಮದೆ ಉದ್ದಕ್ಕೂ ಕೂಡ ಏನು ಮಾಡ್ತಾ ಇದ್ದ, ರುದ್ರದೇವರ ಸನ್ನಿಧಾನವನ್ನ ಅವನು ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದ. ಹೀಗೆ ಅನೇಕ ದಿನಗಳವರೆಗೆ ತಪಸ್ಸನ್ನ ಮಾಡಿ ರುದ್ರದೇವರನ್ನ ಪ್ರತ್ಯಕ್ಷೀಕರಿಸಿಕೊಂಡ ನಂತರ ಆ ಬಾಣಾಸುರ ರುದ್ರದೇವರನ್ನ ಕುರಿತು ವರವನ್ನ ಬೇಡ್ತಾನೆ. ಏನು ವರ ಅಂತಂದ್ರೆ, ಯಾರು ಈ ನಿಮ್ಮ ವಿಶೇಷವಾದ ಸನ್ನಿಧಾನದ ಮೇಲೆ ಹರಿಯುವ ಈ ನರ್ಮದಾ ನದಿಯಲ್ಲಿ ಸ್ನಾನವನ್ನ ಮಾಡ್ತಾರೆ, ಅರ್ಘ್ಯ ಸಂಕಲ್ಪ ಅಲ್ಲಿ ಸ್ಥಳದ ಒಂದು ದೇಶಕಾಲ ಉಚಿತವಾದ ಎಲ್ಲ ಕರ್ಮಗಳನ್ನ ಯಾರು ಮಾಡ್ತಾರೆ ಅವರಿಗೆ ಎಂದಿಗೂ ಕೂಡ ಅವರ ಜೀವನದಲ್ಲಿ ದುಃಖ ಅನ್ನುವುದೇ ಬರುವುದು ಬೇಡ ಅಂತ ತನ್ನ ಹೆಸರಿನಿಂದ ಅದು ಪ್ರಸಿದ್ಧವಾಗಬೇಕು ಅಂತ ಹೇಳಿ ಅಲ್ಲಿಯೇ ನರ್ಮದಾ ನದಿಯ ಅಮರಕಂಟಕದ ಸಮೀಪದಲ್ಲಿಯೇ ಇವತ್ತಿಗೂ ಕೂಡ ಅಘಮರ್ಷಣ ತೀರ್ಥ ಅಂತಲೂ ಕೂಡ ಇವತ್ತಿಗೂ ನಮಗೆ ನೋಡ್ಲಿಕ್ಕೆ ಸಿಗುತ್ತದೆ. ಹೀಗೆ ಇದೊಂದು ರೀತಿಯಾದ ಸ್ಥಳ ಪುರಾಣ ಈ ನರ್ಮದಾ ನದಿಯ ಮಹತಿಯಲ್ಲಿ ಇದೊಂದು ಪ್ರಮುಖ ಪಾತ್ರ ವಹಿಸುತ್ತದೆ ಅನ್ನುವುದರಲ್ಲಿ ಎರಡು ಮಾತು ಬೇಡ. ಹೀಗೆ ನರ್ಮದಾ ನದಿಯ ಚಿಂತನೆಯಲ್ಲಿ ಸಂಕಲ್ಪ ಅರ್ಘ್ಯ ಅಲ್ಲಿ ಮಾಡಬೇಕಾದ ವಿಶೇಷವಾದ ಕರ್ಮಗಳ ಚಿಂತನೆಯನ್ನ ನಾವು ತಿಳಿದುಕೊಂಡೆವು. ಇದಾದ ಮೇಲೆ ಇನ್ನಷ್ಟು ಕೆಲವು ವಿಶೇಷವಾದ ಮಹಾತ್ಮೆಗಳು ಈ ನರ್ಮದಾ ನದಿಯ ಬಗ್ಗೆ ತಿಳಿದುಕೊಳ್ಳುವುದಿದೆ. ಅದಕ್ಕಿಂತಲೂ ಈ ನರ್ಮದಾ ನದಿಗೆ ಒಂದೆರಡು ವಿಶೇಷವಾದ ಉತ್ಸವಗಳೂ ಕೂಡ ಈ ನರ್ಮದಾ ನದಿಯ ಚಿಂತನೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು. ಮೊದಲನೇದಾಗಿ ನಿನ್ನೆ ಈ ದಿನ ಗೋದಾವರಿ ನದಿಯ ಚಿಂತನೆಯನ್ನ ಮಾಡುವಾಗ ಪ್ರತಸ್ಮರಣೀಯರಾದ ಉತ್ತರಾದಿ ಮಠಾಧೀಶರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಚಿಂತನೆಯನ್ನ ಕೇಳಿ ಅಲ್ಲಿ ಪ್ರದಕ್ಷಿಣೆಯನ್ನ ಹಾಕಿದರು ಅಂತ ಅವರ ಮಹಿಮೆಯಲ್ಲಿ ಏನು ನಾವು ತಿಳಿದುಕೊಂಡಿದ್ದೆವೋ, ಅದೇ ರೀತಿಯಾಗಿ ಈ ನರ್ಮದಾ ಪರಿಕ್ರಮ ಅಂತನ್ನುವುದೂ ಕೂಡ ಜಗತ್ ಪ್ರಸಿದ್ಧವಾದ ಒಂದು ಪದ್ಧತಿ, ಅಲ್ಲಿಯ ಒಂದು ಸಂಪ್ರದಾಯ ಬಂದಿದೆ. ಏನು ನರ್ಮದಾ ಪರಿಕ್ರಮ ಅಂತಂದ್ರೆ ನರ್ಮದಾ ಕುಂಡದಿಂದ ಅಮರಕಂಟಕದ ಆ ನರ್ಮದಾ ಕುಂಡದಿಂದ ಆರಂಭ ಮಾಡಿ ಭರೂಚಿನ ಆ ಸಮುದ್ರ ಸಂಗಮದವರೆಗೂ ಹೀಗೆ ಬಲದಿಂದ ಬಂದು ಮತ್ತೆ ಆ ಭರೂಚವನ್ನ ಸಂದರ್ಶನವನ್ನ ಮಾಡಿಕೊಂಡು ಓಂಕಾರೇಶ್ವರದ ಮಾರ್ಗವಾಗಿ ಈ ನರ್ಮದಾ ಕುಂಡಕ್ಕೆ ಬರುವ ಒಂದು ಏನು ಪ್ರದಕ್ಷಿಣಾಕಾರದ ಚಿಂತನೆ ಏನಿದೆ, ಇದಕ್ಕೆ ನರ್ಮದಾ ಪರಿಕ್ರಮ ಅಂತ ಇವತ್ತಿಗೂ ಕೂಡ ಅನೇಕ ಕೋಟ್ಯಾವಧಿ ಜನರು ಮಾಡುವುದು ಇವತ್ತಿಗೂ ನೋಡ್ಲಿಕ್ಕೆ ನಮಗೆ ಸಿಗುತ್ತದೆ. ಅಂದರೆ ಒಟ್ಟಾರೆ 2600 ಕಿಲೋಮೀಟರ್ ಅಷ್ಟು ಕಾಲ್ನಡಿಗೆಯಲ್ಲಿ ಅಲ್ಲಿ ನಡೆಯುವಂತಹ ಪದ್ಧತಿ ಇವತ್ತಿಗೂ ಕೂಡ ನಾವು ನೋಡ್ಲಿಕ್ಕೆ ಸಿಗುತ್ತದೆ. ಇದು ಒಂದು ಅಲೌಕಿಕವಾದ ವಿಶೇಷಣ ಈ ನರ್ಮದಾ ನದಿಗೆ. ಇನ್ನೊಂದು ಏನು ಪ್ರಾಯಶಃ ನಾವೆಲ್ಲ ಕೇಳಿರ್ತೇವೆ.
ವಿಶೇಷವಾಗಿ ನದಿಯ ಸನ್ನಿಧಾನದಲ್ಲಿ ಅಲ್ಲಿ ಎಲ್ಲ ಹೋದಾಗ ಆ ನದಿಗೆ ಬಾಗಿನ ಕೊಡುವುದು ನಾವೆಲ್ಲ ಕೇಳಿರ್ತೇವೆ, ನೋಡಿರ್ತೇವೆ, ಮಾಡಿರ್ತೇವೆಯೂ ಕೂಡ. ಈ ನರ್ಮದಾ ನದಿಗೆ ಏನು ಒಂದು ವಿಶೇಷಣ ಅಂದರೆ, ವರ್ಷಕ್ಕೊಮ್ಮೆ ಪ್ರಾಯಶಃ ತೀಜ್ ಅಂತ ಏನೋ ಹಿಂದಿಯೊಳಗೆ ಕರೀತಾರೆ ಅದು, ಆ ಒಂದು ಸಂದರ್ಭದಲ್ಲಿ ಈ ನರ್ಮದಾ ನದಿಗೆ ಸೀರೆ ಉಡಿಸುವ ಒಂದು ಉತ್ಸವವನ್ನು ಮಾಡ್ತಾರೆ. ಅದಕ್ಕೆ ಹಿಂದಿಯಲ್ಲಿ ಅವರ ಭಾಷೆಯಲ್ಲಿ ಚುನಾರಿ ಚಡ್ನ ಅಂತ, ಚುನಾರಿ ಚಡನ, ಬಹುಶಃ ಚುನಾರಿ ಅನ್ನುವ ಶಬ್ದಕ್ಕೆ ಸೀರೆ ಅಂತ ಅರ್ಥ ಇರಬಹುದೇನೋ, ಚಡನ ಅಂದ್ರೆ ಏರಿಸುವುದು ಅಂತ ಅರ್ಥ. ಅಂದ್ರೆ ಹೇಗೆ ಏರಿಸ್ತಾರೆ ಅಂತಂದ್ರೆ, ಈಚ ದಂಡೆಗೆ ಒಂದು ಪ್ರಾಯಶಃ ಸುಮಾರು 3-4 ಕಿಲೋಮೀಟರ್ ಅಷ್ಟು ಉದ್ದಕ್ಕೆ ಬೇಕಾದ 4,000 ಮೀಟರಿನಷ್ಟು ಒಂದು ದೊಡ್ಡದಾದ ಸೀರೆಯನ್ನ ಚಕ್ರಕ್ಕೆ ಕಟ್ಟಿರ್ತಾರೆ. ಚಕ್ರಕ್ಕೆ ಕಟ್ಟಿ ಆ ನದಿಯ ಎಷ್ಟು ಗಾತ್ರವಿದೆ ಅಷ್ಟು ಗಾತ್ರದವರೆಗೂ ಈ ಸೀರೆ ಹೋಗಬೇಕು. ಹಾಗೆ ಈ ಒಂದು ವಿಶೇಷವಾದ ಬಿಲ್ಲು ಬಾಣಗಳಿಂದ ತುದಿಗೆ ಆ ಸೀರೆಯನ್ನ ಕಟ್ಟಿ ಇಲ್ಲಿ ಈ ದಂಡೆಯಿಂದ ಹೊಡೆದು, ಮಧ್ಯದಲ್ಲಿ ನಾವಿನಲ್ಲಿ ಕೆಲವು ಜನ ಇರ್ತಾರೆ, ಅದನ್ನು ಮುಂದುವರಿಸಿ ಆ ದಂಡೆಗೆ ಒಂದು ಸೀರೆಯನ್ನ, ಆ ನರ್ಮದಾ ನದಿಗೆ ಸೀರೆಯನ್ನ ಉಡಿಸುವ ಒಂದು ವಿಶೇಷವಾದ ಚಾರಿತ್ರಿಕವಾದ ಒಂದು ಉತ್ಸವವೂ ಕೂಡ ಈ ನರ್ಮದಾ ನದಿಗೆ ಮಾಡುವಂತಹದ್ದಾಗಿದೆ. ಚುನಾರಿ ಚಡನ ಅಂತ ಆ ಸ್ಥಳೀಯ ಭಾಷೆಯೊಳಗೆ ನಮಗೆ ಅಲ್ಲಿ ತಿಳಿಸ್ತಾರೆ. ಇದು ನರ್ಮದಾ ನದಿಯ ಒಂದು ವಿಶೇಷತೆ. ಅದೇ ರೀತಿಯಾಗಿ ಈ ನರ್ಮದಾ ನದಿಗೆ ಇನ್ನೊಂದು ವಿಶೇಷವೂ ಇದೆ. ಏನು? ಯಾವ ರೀತಿಯಾಗಿ ಕೃಷ್ಣೆಯಲ್ಲಿ ಕನ್ಯಾಗತವಿದ್ದಂತೆ, ಗೋದೆಯಲ್ಲಿ ಸಿಂಹಸ್ಥವಿದ್ದಂತೆ, ಈ ಒಂದು ವಿಶೇಷವಾದ ನರ್ಮದಾ ನದಿಗೂ ಕೂಡ ಪುಷ್ಕರ ಸಂದರ್ಭವೂ ಕೂಡ ಬರುವುದು ಉಂಟು. ಪ್ರತಿ 12 ವರ್ಷಕ್ಕೊಮ್ಮೆ ಗುರು ವೃಷಭ ರಾಶಿಯಲ್ಲಿ ಪ್ರವೇಶ ಮಾಡಲು ಆಗ ನರ್ಮದಾ ನದಿಗೆ ಗಂಗಾ ಸನ್ನಿಧಾನ ಬರುವುದು ಉಂಟು. ಅದನ್ನು ಇಲ್ಲಿ ನಾವು ತಿಳಿದುಕೊಳ್ಳಲೇಬೇಕಾದದ್ದು. ಅದಕ್ಕೆ ಹೇಳ್ತಾರೆ ಸ್ಮೃತಿ ಗ್ರಂಥಗಳಲ್ಲಿ, ವೃಷಭೆ ಗುರೌ ನರ್ಮದಾ ಪುಷ್ಕರ ಇತಿ. ವೃಷಭೆ ವೃಷಭ ರಾಶಿಯಲ್ಲಿ, ಗುರುವು ಬರಲು, ವೃಷಭ ರಾಶಿಯಲ್ಲಿ ಗುರುವು ಬರಲು ಈ ನರ್ಮದಾ ನದಿಗೆ ವಿಶೇಷವಾದ ಪುಷ್ಕರ ಸನ್ನಿಧಾನ ಬರುವುದು ನಾವು ಇಲ್ಲಿ ಅವಶ್ಯವಾಗಿ ತಿಳಿದುಕೊಳ್ಳಲೇಬೇಕಾದದ್ದು. ಅಂತಹ ಸಂದರ್ಭದಲ್ಲಿ ಯಾರು ನರಹ ಸ್ನಾತ್ವಾ ಪಿಂಡಂ ದತ್ವಾ ಯಥಾವಿಧಿ ಪಿತರಸ್ತಸ್ಯ ತೃಪ್ಯಂತಿ ಯಾವದಾಭೂತ ಸಂಪ್ಲವಂ ಅಂತ ಧರ್ಮಸಿಂಧುವಿನಲ್ಲಿ ಈ ಮಾತನ್ನ ನಮಗೆ ತಿಳಿಸಿಕೊಡ್ತಾರೆ. ಯಾರು ಈ ವಿಶೇಷವಾದಂತಹ ನರ್ಮದಾ ನದಿಗೆ 12 ವರ್ಷಕ್ಕೊಮ್ಮೆ ಬರುವ ಆ ಪುಷ್ಕರದ ಸಂದರ್ಭದಲ್ಲಿ ವಿಶೇಷವಾಗಿ ಕ್ಷೌರಾದಿಗಳನ್ನು ಮಾಡಿಸಿಕೊಂಡು ಕ್ಷೇತ್ರ ಸ್ಥಳವಿದೆಯಂತೆ ಯಾರು ಅಲ್ಲಿ ಪಿತೃಗಳ ತೃಪ್ತಿಗಾಗಿ ಶ್ರಾದ್ದಾದಿಗಳನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಎಂದಿಗೂ ಕೂಡ ಮತ್ತೆ ಜನ್ಮಗಳು ಇಲ್ಲ. ಅಂದ್ರೇನರ್ಥ? ಪುನರ್ಜನ್ಮ ಇಲ್ಲ, ಮತ್ತೆ ಈ ಸಂಸಾರದಲ್ಲಿ ಒದ್ದಾಡುವ ಸಂದರ್ಭವೇ ತಂದು ಕೊಡುವುದಿಲ್ಲ ಅಂತನ್ನುವುದನ್ನ ಈ ನರ್ಮದಾ ನದಿಯ ಆ ಪುಷ್ಕರ ಸಂದರ್ಭದಲ್ಲಿ ಮಾಡಿದ ಸ್ನಾನದ ಫಲವನ್ನ ನಮಗೆ ತಿಳಿಸಿಕೊಡ್ತಾರೆ. ಇದು ನರ್ಮದಾ ನದಿಗೆ ಪುಷ್ಕರ ಬಂದಾಗ ಮಾಡಬೇಕಾದಂತಹ ಕರ್ತವ್ಯವೂ ಹೌದು. ಇಷ್ಟು ಆದ ಮೇಲೆ ಈಗ ಒಟ್ಟಾರೆ ನರ್ಮದಾ ನದಿಯ ಮಹಾತ್ಮೆಯನ್ನ ಅನೇಕ ಪುರಾಣಗಳ ಹಿನ್ನೆಲೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲಿಗೆ ವಾದಿರಾಜ ಗುರುಸಾರ್ವಭೌಮರು ತಮ್ಮ ತೀರ್ಥಯಾತ್ರಾ ಸಂದರ್ಭದಲ್ಲಿ ಸಂದರ್ಶಿಸಿದ ಅನೇಕ ಕ್ಷೇತ್ರಗಳ ಚಿಂತನೆಯನ್ನ ನಮಗೆ ತೀರ್ಥ ಪ್ರಬಂಧದಲ್ಲಿ ಕೊಟ್ಟಿದ್ದಾರೆ. ಆ ತೀರ್ಥ ಪ್ರಬಂಧದಲ್ಲಿ ಆ ಗುರುಗಳು ನರ್ಮದಾ ನದಿಯ ದರ್ಶನವನ್ನ ಪಡೆದುಕೊಂಡಾಗ ಆ ನರ್ಮದಾ ನದಿಯ ಮಹಾತ್ಮೆಯನ್ನೂ ಕೂಡ ನಮಗೆ ತಿಳಿಸಿದ್ದಾರೆ. ಸ್ವಾವಗಾಹನ ಮಾತ್ರೇಣ ಯಾ ಸ್ವರ್ಗ ವನಿತಾ ಜನೈಃ ಸಹ ನರ್ಮಗಿರಾಂ ಧಾತ್ರಿ ಭಜೇತಾಂ ನರ್ಮದಾ ನದೀ. ಯಾರು ಈ ನರ್ಮದಾ ನದಿಯಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಅವಗಾಹನೆಯನ್ನ ಮಾಡ್ತಾರೆ, ಸ್ನಾನವನ್ನ ಮಾಡ್ತಾರೆ, ಅವರಿಗೆ ವಿಶೇಷವಾಗಿ ಸ್ವರ್ಗಲೋಕದ ಆನಂದವನ್ನು, ಅದೇ ರೀತಿಯಾಗಿ ಆ ಸ್ವರ್ಗಲೋಕದಿಂದ ಸಾಧನೆಯನ್ನ ಮಾಡಿಕೊಂಡು ವಿಶೇಷವಾಗಿ ಮತ್ತೆ
ಉತ್ತಮವಾದ ಒಂದು ಸ್ಥಾನ, ಉತ್ತಮವಾದಂತಹ ಪುಣ್ಯಪ್ರದ ಈ ಒಂದು ನರ್ಮದಾ ನದಿಯ ಸ್ನಾನದಿಂದ ಬರುವಂತಹದ್ದಾಗ್ತದೆ ಅಂತ ವಾದಿರಾಜ ಗುರು ಸಾರ್ವಭೌಮರು ಪ್ರಾರ್ಥನೆಯನ್ನ ಮಾಡ್ತಾರೆ. ಅಂದ್ರೆ ಸ್ವರ್ಗಪ್ರಾಪಕವಾದ ಸಾಮರ್ಥ್ಯವನ್ನ ತಂದು ಕೊಡುವ ಶಕ್ತಿ ಈ ನರ್ಮದಾ ನದಿಗೆ ಇದೆ, ಈ ನರ್ಮದಾ ನದಿಗೆ ಇದೆ ಅಂತ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳ ನದಿ ತಾರತಮ್ಯ ಸ್ತೋತ್ರದಲ್ಲಿಯೂ ಕೂಡ ನಮಗೆ ಈ ನರ್ಮದಾ ನದಿಯ ಚಿಂತನೆಯನ್ನ ಕೊಡುತ್ತಾರೆ. ಕಾಲಿಂದ್ಯನು ಊನ ತಥೋ ತಥೋ ಅಧಮಾ ನರ್ಮದಾ, ಗಂಗಾ ಯಮುನಾ, ತದನಂತರದ ಗೋದಾವರಿ, ತದನಂತರದ ಸ್ಥಾನ ನಮಗೆ ಈ ಒಂದು ವಿಶೇಷವಾದ ಈ ಒಂದು ನರ್ಮದಾ ನದಿಗೆ ನಮಗೆ ಕೊಡುವಂತಹದ್ದು. ಅದನ್ನೇ ಹೇಳ್ತಾರೆ ನರ್ಮದಾ ಸಿಂಧು ಸರಿತೌ ತತ್ಸಮಾ ಭವನಾಶಿನಿ ತತಃ ಕುಮದ್ವತಿ ನೀಚಾ ತಥೋ ನೀಚಾ ಮಲಾಪಹ ಅಂತ ನದಿ ತಾರತಮ್ಯ ಸ್ತೋತ್ರದಲ್ಲಿ ನಮಗೆ ಇದರ ಚಿಂತನೆಯನ್ನು ಕೊಡ್ತಾರೆ. ಅಂದರೆ ಪಾಪಗಳನ್ನ ನಾಶ ಮಾಡುವುದರಲ್ಲಿ ಏನು ವಿಶೇಷವಾದ ಮಹಾನದಿಗಳು ಇವೆಯೋ ಅಂತಹ ಮಹಾನದಿಗಳಲ್ಲಿ ಒಂದು ಈ ನರ್ಮದಾ ನದಿಯೂ ಕೂಡ ಇದು ನಮಗೆ ಎಲ್ಲ ವಿಧವಾದ ಪಾಪಗಳನ್ನ ನಾಶ ಮಾಡುವುದರಲ್ಲಿ ಇದು ಪಟುವಾಗಿದೆ ಅಂತ ನದಿ ತಾರತಮ್ಯದ ಸ್ತೋತ್ರದಲ್ಲಿ ಚಿಂತನೆಯನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ಈ ನರ್ಮದಾ ನದಿಗೆ ಇನ್ನೊಂದು ರೀತಿಯಾದ ಮಹತಿ ಇದೆ. ಏನು ಅಂದರೆ, ನಾವೆಲ್ಲ ಪ್ರತಿನಿತ್ಯ ಸ್ನಾನವನ್ನ ಮಾಡುವಾಗ ಯಾವುದೇ ನದಿಯ ಸಂದರ್ಭದಲ್ಲಿ ಸಂಕಲ್ಪವನ್ನ ಮಾಡುವಾಗಲೂ ಸಹಿತ ನಾವು ಈ ರೀತಿಯಾದ ಒಂದು ನದಿಯ ಚಿಂತನೆಯನ್ನ ಮಾಡ್ತೇವೆ. ದೇವರಿಗೆ ಕಲಶಾಭಿಷೇಕವನ್ನ ಮಾಡುವಾಗ, ಶುದ್ಧಾಭಿಷೇಕ ಮಾಡುವಾಗ ಏನು ಕಲಶ ಪೂಜೆಯನ್ನ ಮಾಡ್ತೇವೆ, ಆ ಕಲಶ ಪೂಜೆಯಲ್ಲಿಯೂ ಕೂಡ ಈ ಎಲ್ಲ ನದಿಗಳ ಚಿಂತನೆಯನ್ನ ಮಾಡಬೇಕಾದದ್ದು ಅಂತ ಅನೇಕ ಗ್ರಂಥಗಳಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಪರಿಚಿತವಿರುವಂತಹ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಈ ರೀತಿಯಾಗಿ ಆ ಎಲ್ಲ ಪಾಪ ನಿವಾರಕ ನದಿಗಳ ಸಾಲಿನಲ್ಲಿ ಈ ನರ್ಮದಾ ನದಿಯೂ ಕೂಡ ತನ್ನದೇ ಆದ ವಿಶಿಷ್ಟವಾದ ಒಂದು ಪುಣ್ಯವನ್ನ, ಒಂದು ವಿಶಿಷ್ಟವಾದ ಸ್ಥಾನವನ್ನ ಪಡೆದವಳಾಗಿದ್ದಾಳೆ. ಅಷ್ಟಾದರೆ ಇನ್ನೊಂದು ಇದಕ್ಕೆ ಹಿರಿದಾದ ಮಹತಿ ಹೇಳ್ತಾರೆ. ಏನು ಅಂತಂದರೆ, ನರ್ಮದಾ ನದಿ ಸ್ನಾನ ಅದು ನಂತರದ ಮಾತು. ಯಾರು ಪದ್ಮಪುರಾಣದಲ್ಲಿ ಬಂದಿದೆ, ಯಾರು ಈ ಗಂಗಾ ನದಿಯ ನರ್ಮದಾ ನದಿಯ ದರ್ಶನವನ್ನ ಮಾಡಿಕೊಳ್ತಾರೆ. ಸದ್ಯ ಪುನಾತಿ ದರ್ಶನ ದೇವ ನರ್ಮದಂ. ಸದ್ಯ ಪುನಾತಿ, ಆ ನರ್ಮದಾ ನದಿಯ ದೂರದ ಅದರ ದರ್ಶನವನ್ನ ಮಾಡಿದರೇ ಸಾಕು. ಅದರ ದರ್ಶನವನ್ನ ಮಾಡಿದರೇ ಸಾಕು. ನಮ್ಮ ಎಲ್ಲ ವಿಧವಾದ ಒಂದು ಪಾಪ ನಿವಾರಕವಾಗಿ ಪರಮಾತ್ಮನ ಪದಾರವಿಂದಗಳಲ್ಲಿ ಭಕ್ತಿಯನ್ನು ಮೂಡಿಸುವಂತಹ ಯೋಗ್ಯತೆ ಕೊಡುತ್ತದೆ ಈ ನರ್ಮದಾ ನದಿ. ಅದೇ ರೀತಿಯಾಗಿ ಮಹಾಭಾರತದ ವನಪರ್ವದ ಉಪಪರ್ವವಾದ ತೀರ್ಥಯಾತ್ರಾ ಪರ್ವದಲ್ಲಿ ಈ ನರ್ಮದಾ ನದಿಯ ಚಿಂತನೆಯನ್ನೂ ಕೂಡ ಮಾಡಿದ್ದಾರೆ. ಅದನ್ನ ತಿಳಿಯಬೇಕಾದರೆ ತ್ರೈಲೋಕ್ಯೇ ಯಾನಿ ತೀರ್ಥಾನಿ ಪುಣ್ಯಾನ್ಯಾಯತನಾನಿ ಚ ಸರಿದ್ವನಾನಿ ಶೈಲೇಂದ್ರ ದೇವಾಶ್ಚ ಸಪಿತಾಮಹಾಃ ನರ್ಮದಾಯಾಂ ಕುರುಶ್ರೇಷ್ಠ ಸಹ ಸಿದ್ಧರ್ಷಿ ಚಾರಣೈಃ ಸ್ನಾತು ಮಾಯಾಂತಿ ಪುಣ್ಯೌಘೈಃ ಸದಾ ವಾರಿಷು ಭಾರತ. ಆ ಅರ್ಜುನ ಏನು ಒಂದು ವಿಶೇಷವಾಗಿ ಯಾತ್ರೆಯನ್ನ ಮಾಡುವಾಗ, ಎಲ್ಲ ತೀರ್ಥಕ್ಷೇತ್ರಗಳ ಸಂದರ್ಶನವನ್ನ ಮಾಡುವಾಗ ಈ ನರ್ಮದಾ ನದಿಯ ಸನ್ನಿಧಾನದಲ್ಲಿ 1-2 ದಿವಸಗಳ ವಾಸವಾಗಿ ಇಟ್ಟು ಅಲ್ಲಿ ಸ್ನಾನದಾನಾದಿಗಳನ್ನ ಮಾಡ್ತಾ ವಿಶೇಷವಾದ ಪುಣ್ಯ ಸಂಪಾದನೆಯನ್ನ ಮಾಡಿಕೊಂಡ ಅಂತ ನಾವು ಕೇಳಿದಿವಲ್ಲ. ಆ ಸಂದರ್ಭದಲ್ಲಿ ಈ ಮಾತು ಅರ್ಜುನ ಹೇಳ್ತಾನೆ. ಈ ಮಾತನ್ನ ಆಚಾರ್ಯರು ಹೇಳ್ತಾರೆ, ಪ್ರಾಯಶಃ ಧೌಮ್ಯಾಚಾರ್ಯರು ಯಾರೋ ಹೇಳ್ತಾರೆ. ಈ ಮಾತನ್ನ ನಮಗೆ ತಿಳಿಸಿಕೊಡ್ತಾರೆ. ಏನಂತ ಹೇಳಿ ಯಾರು ಈ ನರ್ಮದಾ ನದಿಯಲ್ಲಿ ಸ್ನಾನವನ್ನ ಮಾಡ್ತಾರೆ ಅಂಥವರು
ಇಡೀ ಚರಾಚರಾತ್ಮಕವಾದ ಏನು ಲೋಕವಿದೆ, ಈ ಲೋಕಗಳಲ್ಲಿ ಏನೇನು ಪುಣ್ಯಕರವಾದ ತೀರ್ಥಕ್ಷೇತ್ರಗಳು, ಪುಣ್ಯಕರವಾದ ಸರೋವರಗಳು, ವಿಷ್ಣು ವೈಷ್ಣವ ಕ್ಷೇತ್ರಗಳು ಏನಿವೆ, ಅವುಗಳು ಎಲ್ಲ ಸಂದರ್ಶನವನ್ನ ಮಾಡಿದರ ಏನಾದರೂ ಫಲ ಸಿಗಬೇಕಾಗಿತ್ತು ಅಂತಂದರೆ ಅದು ಕೇವಲ ನರ್ಮದಾ ನದಿಯಲ್ಲಿ ಸ್ನಾನವನ್ನ ಮಾಡೋಣದರಿಂದ ವಿಶೇಷವಾಗಿ ಅದು ಫಲಪ್ರದವಾಗ್ತದೆ ಅಂತ ಮಹಾಭಾರತದ ತೀರ್ಥಯಾತ್ರಾ ಪರ್ವದಲ್ಲಿ ನಮಗೆ ಇದನ್ನ ತಿಳಿಸಿಕೊಡ್ತಾರೆ. ತದನಂತರದಲ್ಲಿ ನರ್ಮದಾ ಮಹಾತ್ಮೆಯನ್ನ ನಮಗೆ ಮತ್ಸ್ಯ ಪುರಾಣದಲ್ಲಿಯೂ ನೋಡ್ಲಿಕ್ಕೆ ಸಿಗುತ್ತದೆ ಅಂತ ಹೇಳಿದಿವಲ್ಲ, ಅಲ್ಲಿಯೇ ಒಂದೆರಡು ಮಾತುಗಳನ್ನ ತಿಳಿದುಕೊಳ್ಳೋಣ. ಅನಶನಂತು ಯಕ್ ಕುರ್ಯಾತ್ ಅಸ್ಮಿನ್ ತೀರ್ಥೇ ನರಾಧಿಪ ಗರ್ಭವಾಸೇತು ರಾಜೇಂದ್ರ ನ ಪುನರ್ಜಾಯತೆ ನರಹ. ಭಾರಿ ಮಹತ್ವದ ಮಾತು. ಯಾರು ಅತ್ಯಂತ ಹಿಂದೆ ಹೇಳಿದ ಸಂಕಲ್ಪ, ಅರ್ಘ್ಯ, ದಾನ ಧರ್ಮಾದಿಗಳನ್ನ ಮಾಡಿ ಈ ನರ್ಮದಾ ನದಿಯಲ್ಲಿ ಸ್ನಾನವನ್ನ ಮಾಡ್ತಾರೆ, ಅವರಿಗೆ ಗರ್ಭವಾಸೇತು ರಾಜೇಂದ್ರ ನ ಪುನರ್ಜಾಯತೆ ನರಹ. ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳು ಇದ್ದು ನಾನಾ ವಿಧವಾದ ಪರಿಪರಿಯಾದ ಕಷ್ಟಗಳನ್ನು ಅನುಭವಿಸ್ತಾ ನಾವೇನು ಈ ಸಂಸಾರಕ್ಕೆ ಬರ್ತೇವೆ. ಅನೇಕ ಪುರಾಣಗಳಲ್ಲಿ ಒಂದು ಮಾತು ಹೇಳೋದುಂಟು. ಏನು? ಕೂಸು ಹುಟ್ಟಿದಾಕ್ಷಣ ಅಳುತ್ತದೆ. ಯಾಕೆ ಅಳುತ್ತದೆ ಅಂತಂದರೆ ಅದಕ್ಕೆ ಎಷ್ಟು ಚಂದಾಗಿ ಹೇಳ್ತಾರಂತಂದ್ರೆ, ಕೂಸು ತಾಯಿಯ ಹೊಟ್ಟೆಯಲ್ಲಿ ಇರುವಾಗ ಹೋದ ಜನ್ಮದ ವಿಶೇಷವಾದ ಪುಣ್ಯದ ಚಿಂತನೆಯನ್ನ ಮಾಡ್ತಾ ಇರ್ತದೆ ಅಂತ, ಹೋದ ಜನ್ಮದ ಕರ್ಮಗಳ ಚಿಂತನೆಯನ್ನ ಮಾಡ್ತಾ ಇರ್ತದಂತೆ. ಯಾವಾಗ ಕೂಸಿಗೆ ಭೂಮಿಯ ಸ್ಪರ್ಶ ಆಯಿತೋ, ತಾಯಿಯ ಗರ್ಭದಿಂದ ಹೊರಗಡೆ ಬಂತೋ, ದೇವರು ಅದಕ್ಕೆ ಆ ಎಲ್ಲ ಹಿಂದಿನ ಜನ್ಮದ ಬುದ್ಧಿಯನ್ನೆಲ್ಲವನ್ನ ಮರಿಸಿ ಹಾಕ್ತಾನಂತೆ, ನೆನಪು ಹಾರಿಸಿ ಬಿಡ್ತಾನಂತೆ. ಆಗ ಅಳುತ್ತದೆ ಅಂತೆ ಅದು. ಅಯ್ಯೋ ಸ್ವಾಮಿ, ನನ್ನ ಎಲ್ಲ ವಿಧವಾದ ಕರ್ಮಗಳನ್ನ ಮತ್ತೆ ನನಗೆ ಇದರಲ್ಲಿ ಮತ್ತೆ ಕೊಡ್ತಾ ಇದ್ದೀಯಲ್ಲ, ಸಾಕು ನನಗೆ ಈ ಸಂಸಾರ ಬೇಡ ಅಂತ ಕೂಸು ಅಳುತ್ತದಂತೆ. ನಾವೆಲ್ಲರೂ ಪಾಪ ಕೂಸು ಅಳುತ್ತದೆ ಏನೋ ಹಸಿವೆಯಾಗಿ ಅಳುತ್ತದೆಯೋ ಹಾಗೆ ಹೀಗೆ ಅಂತ ಲೌಕಿಕ ರೀತಿಯಲ್ಲಿ ತಿಳಿದುಕೊಂಡು ಬಿಡ್ತೇವೆ. ಎಷ್ಟು ಮಾರ್ಮಿಕ ಚಿಂತನೆ ನೋಡಿ. ಪ್ರತಿಯೊಂದರ ಹಿನ್ನೆಲೆಯಲ್ಲಿ ತತ್ವೋಪದೇಶ, ಪ್ರತಿಯೊಂದರ ಹಿನ್ನೆಲೆಯಲ್ಲಿ ತತ್ವಜ್ಞಾನವನ್ನ ತಿಳಿಸುವ ಒಂದು ವಿಶೇಷವಾದ ಶಾಸ್ತ್ರ ಅದು ನಮ್ಮ ಸನಾತನ ಸಂಪ್ರದಾಯ ಶಾಸ್ತ್ರ ಅಂತ ಹೇಳುವುದರಲ್ಲಿ 2 ಮಾತಿನ ಅಪೇಕ್ಷೆ ಬೇಡ. ಹೇಳ್ತಾರೆ, ಆ ಎಲ್ಲ ಗರ್ಭವಾಸದ ಶ್ರಮ, ಆ ಒಂದು ಈ ರೀತಿಯಾಗಿ ಬರುವಂತಹದ್ದು ಏನಿರ್ತದೆ ಹೇಳಿ. ಚಿಕ್ಕ ಕೂಸು ಹುಳ ಕಡಿತದೆ, ಏನೇನೋ ಇದು ಆಗ್ತದೆ. ಪಾಪ ಅದಕ್ಕೆ ಸಣ್ಣ ಒಂದು ಜೋಳಿಗೆಯಲ್ಲಿ ಮಲಗಿಸ್ತಾರೆ. ಕಾಲಲ್ಲಿ ಆಡಿಸ್ಲಿಕ್ಕಾಗುವುದಿಲ್ಲ, ಕೈ ಅಲ್ಲಾಡಿಸ್ಲಿಕ್ಕಾಗುವುದಿಲ್ಲ. ಹಸಿವೆಯಾದರೆ ಹಸಿವೆ ಆಗಿದೆ ಅಂತ ಹೇಳುವುದಕ್ಕೆ ಸಾಮರ್ಥ್ಯವಿಲ್ಲ, ಮಾತಿಲ್ಲ. ತಾಯಿ ಕುಡಿಸುವಾಗ, ತಾಯಿ ಉಣಿಸುವಾಗ ಸಾಕು ನನಗೆ ಹೊಟ್ಟೆ ತುಂಬಿದೆ ಅಂತ ಹೇಳುವುದಕ್ಕೆ ಸಾಮರ್ಥ್ಯವಿಲ್ಲ ಆ ಕೂಸಿಗೆ. ಎಷ್ಟು ಒದ್ದಾಟ, ಎಷ್ಟು ಪಿಕಲಾಟ ಆ ಕೂಸಿಗೆ. ಅಷ್ಟೆಲ್ಲ ರೀತಿಯಾದ ತೊಂದರೆಯನ್ನ ಅನುಭವಿಸ್ತೇವೆ, ದೊಡ್ಡವರಾಗ್ತೇವೆ, ಭೋಗಕದ ಕಡೆಗೆ ಆಸೆಯನ್ನ ಪಡ್ತೇವೆ. ಎಲ್ಲವೂ ಕೂಡ ಮಾಡಬೇಕು ಎನ್ನುವ ವಿಶ್ವಾಸದಿಂದ ನಮಗೆ ಭೋಗದಿಂದ ಕೂಡಿ ಜನ್ಮವನ್ನ ಹಾಳು ಮಾಡಿಕೊಂಡು ಬಿಡುತ್ತೇವೆ. ಇಷ್ಟೆಲ್ಲ ಜನ್ಮದಲ್ಲಿ ಸಾಧನೆಯ ಚಿಂತೆ ಕಿಂಚಿತ್ತು ನಮಗೆ ಆಗುವುದಿಲ್ಲ. ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ಮನುಷ್ಯನ 100 ವರ್ಷದ ಒಂದು ದೀರ್ಘವಾದ ಆಯುಷ್ಯವನ್ನ ಇಟ್ಟುಕೊಂಡಾಗ, ಈಗಂತೂ ಶುಗರು, BP, ಅದು ಇದು ಅಂತ ಹೇಳಿ ಕೆಲವೇ ವರ್ಷಗಳಲ್ಲಿ ಮನುಷ್ಯ ಸಾವನ್ನಪ್ತಾ ಇದ್ದಾನೆ. ಅಂತಹ ಆಯುಷ್ಯ, ಅಲ್ಪವಾದ ಆಯುಷ್ಯದಲ್ಲಿಯೂ ಕೂಡ ಸಾಧನೆ ಕಡೆಗೆ ನಮಗೆ ಚಿಂತೆ ಇಲ್ಲ, ಒಲವು ಇಲ್ಲ. ಸಂಧ್ಯಾ ವಂದನೆ ಮಾಡಿ ಗೊತ್ತಿಲ್ಲ, ಪೂಜಾರಾಧನೆಗಳು ಕೇಳಿ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಹೋಗಿ ಆ ದೇವರನ್ನ ನೋಡುವ ಸೌಭಾಗ್ಯ ಕಾಲಿಗೆ ಗೊತ್ತಿಲ್ಲ, ಕೈಗಳಿಗೆ ದೇವರ ಪೂಜೆ ಮಾಡುವ ಒಂದು ಸಾಮರ್ಥ್ಯ ನಮಗೆ ನಾವು ಮಾಡಿ ಗೊತ್ತಿಲ್ಲ, ಕಣ್ಣಿನಿಂದ ದೇವರ ಮೂರ್ತಿ ನೋಡಿ ಗೊತ್ತಿಲ್ಲ, ಕಿವಿಯಿಂದ ದೇವರ ಕಥೆಗಳನ್ನ ಕೇಳಿ ಗೊತ್ತಿಲ್ಲ, ಮೂಗಿನಿಂದ ಪರಮಾತ್ಮನಿಗೆ ಅರ್ಪಿಸಿದ ಆ ನಿರ್ಮಾಲ್ಯದ ಒಂದು ವಿಶೇಷವಾದ ವಾಸನೆಯನ್ನ ತೆಗೆದುಕೊಳ್ಳುವುದಕ್ಕೆ ಒಂದು ಸಾಮರ್ಥ್ಯವನ್ನ ಇಲ್ಲದ ಹಾಗೆ, ಬಾಯಿಯಲ್ಲಿ ಆ ಪರಮಾತ್ಮನಿಗೆ ಅರ್ಪಿತವಾದಂತಹ ನೈವೇದ್ಯವನ್ನ ಸ್ವೀಕಾರ ಮಾಡುವಂತಹ ಯೋಗ್ಯತೆಯನ್ನ ನಾವೆಲ್ಲ ಕಳೆದುಕೊಂಡು ಕೇವಲ ಅಧರ್ಮದ ಕಡೆಗೆ ಮನಸ್ಸು ಮಾಡ್ತಾ ಇದ್ದೇವೆ. ಹೀಗಾದರೆ ಹೇಗೆ? ಆ ಎಲ್ಲ ವಿಧವಾದ ಪಾಪಗಳು ನಾವು ದೂರ ಮಾಡಿಕೊಂಡು ವಿಶೇಷವಾಗಿ ಪರಮಾತ್ಮನ ಪದಾರವಿಂದಗಳಲ್ಲಿ ಈ ಸಾಧನ ಶರೀರದ ಪಕ್ವತೆ ಬರಬೇಕು ಅಂತಾದರೆ
ಗರ್ಭವಾಸೇತು ರಾಜೇಂದ್ರ ನ ಪುನರ್ಜಾಯತೆ ನರಹ ಅನಶ್ನಂತು ಯಃ ಕುರ್ಯಾ ತಸ್ಮಿನ್ ತೀರ್ಥೇ ನರಾಧಿಪ. ಮತ್ಸ್ಯ ಪುರಾಣದ 168ನೇ ಅಧ್ಯಾಯದಲ್ಲಿ ಈ ಚಿಂತನೆಯನ್ನು ನಮಗೆ ಕೊಡ್ತಾರೆ. ಯಾರು ಭಕ್ತಿಯಿಂದ ಈ ನರ್ಮದಾ ನದಿಯಲ್ಲಿ ಸ್ನಾನವನ್ನ ಮಾಡ್ತಾರೆ, ಇಷ್ಟೆಲ್ಲ ಚಿಂತನಾಪೂರ್ವಕವಾಗಿ ಅವರಿಗೆ ಎಲ್ಲ ವಿಧವಾದಂತಹ ವಿಶೇಷವಾದ ಪಾಪಗಳು ದೂರವಾಗಿ ಅವರಿಗೆ ಮತ್ತೆ ಗರ್ಭವಾಸಾದಿ ತೊಂದರೆಗಳು ಆಗದೆ ಈ ಸಂಸಾರದಲ್ಲಿ ಬರದೆ ಪರಮಾತ್ಮನ ಪದಾರವಿಂದಗಳಲ್ಲಿ ನಿರ್ವ್ಯಾಜವಾದ ಭಕ್ತಿಯನ್ನು ಅಪೇಕ್ಷೆ ಮಾಡುತ್ತಾ ಕಾಲವನ್ನ ಕಳೀತಾರೆ ಅಂತ ಈ ನರ್ಮದಾ ನದಿಯ ಮಹಾತ್ಮೆಯಲ್ಲಿ ನಮಗೆ ತಿಳಿಸ್ತಾರೆ. ಅದೇ ರೀತಿಯಾಗಿ ಈ ನರ್ಮದಾ ನದಿಯ ಚಿಂತನೆಯನ್ನ ಮಾರ್ಕಂಡೇಯ ಪುರಾಣದಲ್ಲಿಯೂ ಕೂಡ ನಾವು ನೋಡಬಹುದಾಗಿದೆ. ನರ್ಮದಾ ಸರಿತಾಂ ಶ್ರೇಷ್ಠ ಸರ್ವ ಪಾಪ ಪ್ರಣಾಶಿನಿ ತಾರಯೇ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ. ಮಾರ್ಕಂಡೇಯೋವಾಚ ನರ್ಮದಾ ಸರಿತಾಂ ಶ್ರೇಷ್ಠ ಸರ್ವ ಪಾಪ ಪ್ರಣಾಶಿನಿ ತಾರಯೇ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ. ಪರಮಶ್ರೇಷ್ಠವೆನಿಸಿದ ರುದ್ರದೇವರ ಅಂಗ ಸಂಭೂತಳಾದ ಈ ನರ್ಮದಾ ನದಿಯಲ್ಲಿ ಯಾರು ಸ್ನಾನವನ್ನ ಮಾಡ್ತಾರೆ, ವಿಶೇಷವಾದ ಚಿಂತನಾರೂಪವಾಗಿ ಸ್ನಾನವನ್ನ ಮಾಡ್ತಾರೆ, ಆ ಚಿಂತನಾರೂಪವಾಗಿ ಸ್ನಾನವನ್ನ ಮಾಡೋಣದರಿಂದ ಅವರ ಎಲ್ಲ ವಿಧವಾದ ರೋಗಗಳು ರುಜಿನಗಳು ದೂರವಾಗಿ ಉತ್ತಮವಾದ ಧಾರಢ್ಯ ಬರುತ್ತದೆ. ಪರಮಾತ್ಮನ ಒಂದು ವಿಶೇಷವಾದ ಸೇವೆಗಾಗಿ, ಪರಮಾತ್ಮನ ವಿಶೇಷವಾದ ಚಿಂತನೆಗಾಗಿ ಧಾರ್ಢ್ಯ ಬರ್ತದೆ ಅಂತ ಮಾರ್ಕಂಡೇಯ ಋಷಿಗಳು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನು ನರ್ಮದಾಯ ಜಲಂ ಪೀತ್ವಾ ಅರ್ಚಯಿತ್ವಾ ವೃಷಧ್ವಜಂ ದುರ್ಗತಿಶ್ಚನ ಪಶ್ಯಂತಿ ತಸ್ಯ ತೀರ್ಥ ಪ್ರಭಾವತಃ. ಮತ್ಸ್ಯ ಪುರಾಣದ 165ನೇ ಅಧ್ಯಾಯದಲ್ಲಿ ಈ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ. ಅಂದ್ರೆ ಯಾರು ಈ ನರ್ಮದಾ ನದಿಯ ಪವಿತ್ರಳಾದ ಈ ನರ್ಮದಾ ನದಿಯಲ್ಲಿ ಸ್ನಾನವನ್ನ ಮಾಡ್ತಾರೆ, ಅವರಿಗೆ ಜನ್ಮ ಜನ್ಮಾಂತರಗಳಲ್ಲಿ ದುರ್ಗತಿ ಅನ್ನುವುದೇ ಬರೋದಿಲ್ಲ. ವಿಶೇಷವಾದ ಉತ್ತಮವಾದ ಒಂದು ಪುಣ್ಯಪ್ರದವಾದ ಜನ್ಮ ಅವರಿಗೆ ಬರುವಂತಹದ್ದಾಗ್ತದೆ ಅನ್ನುವುದನ್ನ ನಮಗೆ ತಿಳಿಸಿ ಕೊಡ್ತಾರೆ. ಹೀಗೆ ಅನೇಕ ವಿಧವಾದ ಮಹಾತ್ಮ್ಯಗಳನ್ನ ಈ ನರ್ಮದಾ ನದಿಯ ಚಿಂತನೆಯಲ್ಲಿ ನಾವು ನೋಡಬೇಕಾದದ್ದು. ಸುಮ್ಮನೆ ಹೇಳಬೇಕು ಅಂತಂದ್ರೆ ಈ ನರ್ಮದಾ ನದಿಯ ಚಿಂತನೆಯನ್ನ ಶೋಧಿಸಬೇಕು ಅಂತ ಹೊರಟಾಗ ಸರಿಸುಮಾರು ನನಗೆ ತಿಳಿದಷ್ಟು, ನನಗೆ ಗೊತ್ತಿರುವಷ್ಟು ಗ್ರಂಥಗಳಲ್ಲಿ ನೋಡಿಕೊಂಡು ಹೊರಟರೆ ಸರಿಸುಮಾರು 22 ಪೇಜಿನಷ್ಟು ಉದ್ದವಾಗಿ ಇದರ ಚರಿತ್ರೆ ನಮಗೆ ತಿಳಿಯಿತು. ಇನ್ನು ತಿಳಿಯದೆ ಗೊತ್ತಿರದೆ ಗ್ರಂಥಗಳಲ್ಲಿ ಇನ್ನೂ ಎಷ್ಟು ಈ ನರ್ಮದಾ ನದಿಯ ಮಹಾತ್ಮೆ ಇರಲಿಕ್ಕಿಲ್ಲ. ಅಂತಹದ್ದು ಈ ನರ್ಮದಾ ನದಿ. ಹೀಗೆ ಅನೇಕ ವಿಧವಾದ ಚಿಂತನೆಗಳಲ್ಲಿ ನಾವು ಈ ನರ್ಮದಾ ನದಿಯ ಮಹಾತ್ಮೆಯನ್ನ ನೋಡಬೇಕಾಗಿದ್ದಿದೆ. ಯಾಕೆ ಇಷ್ಟೆಲ್ಲ ಮಹಾತ್ಮೆಗಳನ್ನ, ಅಷ್ಟೆಲ್ಲ ಗ್ರಂಥಗಳ ಒಂದು ಚಿಂತನೆಯಲ್ಲಿ ಹಿನ್ನೆಲೆಯಲ್ಲಿ ನಾವು ಸಂಶೋಧನೆ ಮಾಡಿ ತಿಳಿದುಕೊಳ್ಳಬೇಕಾಯಿತು ಅಂತಂದರೆ ನೋಡಿ ಆಗಲೇ ಹೇಳಿದ ಹಾಗೆ, ಹಿಂದೆಯೂ ಹೇಳಿದ ಹಾಗೆ, ಯಾವ ಕಾರ್ಯವನ್ನ ಮಾಡ್ತೇವೆ ಆ ಕಾರ್ಯದಲ್ಲಿ ತಿಳುವಳಿಕೆ ಮಹತ್ವ, ಚಿಂತನೆ ಮಹತ್ವ, ಅನುಸಂಧಾನ ಮಹತ್ವ, ಉಪಾಸನ ಮಹತ್ವ. ಇಷ್ಟೆಲ್ಲ ಚಿಂತನೆಗಳನ್ನ ನಾವು ತಿಳಿದುಕೊಂಡು ಆ ನರ್ಮದಾ ನದಿಯಲ್ಲಿ ನಾವು ಸ್ನಾನ ಮಾಡಿದ್ದೇ ಆದಲ್ಲಿ ನಮ್ಮ ಎಲ್ಲ ವಿಧವಾದ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಪರಮಾತ್ಮನಲ್ಲಿ ನಿರ್ವ್ಯಾಜವಾದ ಭಕ್ತಿಯನ್ನ ಕೊಡ್ಲಿಕ್ಕೆ ಕಿಂಚಿತ್ತೂ ಸಂಶಯವಿಲ್ಲ. ಇಷ್ಟಾದ ಮೇಲೆ ಕೊನೆಯದಾಗಿ ಈ ನರ್ಮದಾ ನದಿಯ ಫಲವನ್ನ, ನಮಗೆ ಸ್ನಾನದ ಫಲವನ್ನ ಹೇಳ್ತಾರೆ. ಈ ನರ್ಮದಾ ನದಿಯ ಸ್ಮರಣೆಯ ಫಲವನ್ನ ಹೇಳ್ತಾರೆ. ಧನವಾನ್ ದಾನವಾರಿಶ್ಚ ಧಾರ್ಮಿಕಶ್ಚೈವ ಜಾಯತೆ ಕುಲಾನಿ ತಾರಯೇತ್ ಸಪ್ತ ರುದ್ರಲೋಕಂ ಸ ಗಚ್ಚತಿ ಷಷ್ಟಿಸ್ತರ್ಘ ಸಹಸ್ರಾಣಿ ಷಷ್ಟಿಸ್ತರ್ಘ ಸಹಸ್ರಾಣಿ ಘಟಿಕೋ ಯಶ್ಚತೈವ ಚ ಸರ್ವಂ ತಸ್ಯ ಸಮಂತಾತು ತಿಷ್ಠತೆ ಅಮರಕಂಟಕೆ. ಹೇ ಅಮರಕಂಟಕ, ನರ್ಮದಾ ಕುಂಡದಲ್ಲಿ ಜನಿಸಿರುವಂತಹ ಈ ನರ್ಮದಾ ನದಿಯ ಸ್ಮರಣೆಯನ್ನ ಯಾರು ಮಾಡ್ತಾರೆ ಅವರಿಗೆ ವಿಶೇಷವಾದ ಧಾನ್ಯ ಸಂಪತ್ತು ದೊರಕ್ತದೆ. ಯಾರು ಈ ನರ್ಮದಾ ನದಿಯ ಚಿಂತನೆಯನ್ನ ಮಾಡ್ತಾರೆ, ಯಾರು ಈ ನರ್ಮದಾ ನದಿಯಲ್ಲಿ ಇಷ್ಟು ಚಿಂತನಾಪೂರ್ವಕವಾಗಿ ಸ್ನಾನವನ್ನ ಮಾಡ್ತಾರೆ, ಅವರು 7 ಜನ್ಮದಲ್ಲಿಯೂ ಕೂಡ
ಉತ್ತಮ ಗತಿಯನ್ನು ಹೊಂದುತ್ತಾರೆ, ಉತ್ತಮವಾದ ಪುಣ್ಯಪ್ರದವಾದ ದೇಹವನ್ನು ಪಡೆದುಕೊಂಡು ಬರ್ತಾರೆ ಅಂತ ಹೇಳಿ ಕೊನೆಯದಾಗಿ ಹೇಳ್ತಾರೆ, ಒಂದು ಬಾರಿ ಭಕ್ತಿಯಿಂದ ನರ್ಮದಾ ನದಿಯ ಸ್ಮರಣೆ, ನರ್ಮದಾ ನದಿಯ ದರ್ಶನ, ನರ್ಮದಾ ನದಿಯ ಸ್ನಾನವನ್ನ ಮಾಡಿದ್ದೇ ಆದಲ್ಲಿ 60,000 ವರ್ಷಗಳ ಕಾಲ ದೀರ್ಘಕಾಲದಲ್ಲಿ ಮಾಡಿದ ಪುಣ್ಯ ರಾಶಿ ಏನಿದೆ ಅದು ಒಂದು ಬಾರಿ ಈ ನರ್ಮದಾ ನದಿಯ ಸ್ನಾನದಿಂದ ಪ್ರಾಪ್ತಿಯಾಗ್ತದೆ ಅಂತಂದರೆ ಇನ್ನೇನು ಹೇಳಲಿಕ್ಕೆ ಶಕ್ಯ, ಇನ್ನೇನು ಹೇಳಲಿಕ್ಕೆ ಶಕ್ಯ. ಇದು ನರ್ಮದಾ ನದಿಯ ಮಹತಿ, ಉಗಮ, ಸಂಗಮ, ಪುಷ್ಕರ, ಪರಿಕ್ರಮ ಹಾಗೂ ಅಲ್ಲಿಯ ಸ್ಥಳ ವಿಶೇಷಗಳು, ಹಾಗೆ ಅದರ ಮಹಾತ್ಮ್ಯ, ಅಲ್ಲಿ ಮಾಡಬೇಕಾದ ಸಂಕಲ್ಪ, ಅಲ್ಲಿ ನಾವು ಕೊಡಬೇಕಾದ ಅರ್ಘ್ಯ, ಅಲ್ಲಿ ಅನೇಕ ರೀತಿಯ ಚಿಂತನೆಗಳನ್ನ ಗುರುಗಳ ಅನುಗ್ರಹದಿಂದ ತಿಳಿದಿದ್ದೇವೆ. ನಾಳೆ ನಾಡಿದ್ದು ಮತ್ತೆ ಇದೇ ರೀತಿಯಾಗಿ ಅನೇಕ ನದಿಗಳ, ಅನೇಕ ತೀರ್ಥಕ್ಷೇತ್ರಗಳ ಚರಿತ್ರೆ ತಿಳಿಬೇಕಾದದ್ದು. ವಿಶೇಷವಾಗಿ ಹೇಳ್ತಾರೆ, ಈ ನದಿಗಳ ಚಿಂತನೆಗಳನ್ನು ಹೇಳಬೇಕಾದಾಗ ವಿಜಯದಾಸರು ಒಂದು ಮಾತು ಹೇಳ್ತಾರೆ, ನದಿಗಳನ್ನು ಸ್ಮರಿಸಿ ಹೃದಯ ನಿರ್ಮಲರಾಗಿ ಮುದದಿಂದ ನಿಮ್ಮ ಮನದಧಮತನ ಬಿಟ್ಟು ಸಂಪದವಿಗೆ ಸೋಪಾನದಂತಾಗುವುದು ಶ್ರೀ ಪದುಮನಾಭನು ಒಲಿವಾ. ವಿಜಯದಾಸರ ಮಾತು. ಯಾರು ಈ ಪುಣ್ಯ ನದಿಗಳ ಚಿಂತನೆಯನ್ನ ಮಾಡ್ತಾರೆ ಅವರಿಗೆ ಎಲ್ಲ ವಿಧವಾದ ಸಾಂಸಾರಿಕ ತಾಪತ್ರಯಗಳು ದೂರವಾಗಿ ಪರಮಾತ್ಮ ಅವರಿಗೆ ಪ್ರಸನ್ನನಾಗಿ ಅನುಗ್ರಹ ಮಾಡ್ತಾನೆ ಅಂತ. ಇಷ್ಟು ಅನೇಕ ನಮ್ಮ ಭರತ ಭೂಮಿಯಲ್ಲಿ ವಿಶೇಷ ನದಿಗಳು ಅನೇಕ ಇವೆ. ಆದರೂ ಸಮಯದ ಅಭಾವದಿಂದಾಗಿ ಇನ್ನೂ 2 ದಿನ ಉಳಿದಿದ್ದರಿಂದಾಗಿ ಆ ಎಲ್ಲ ನದಿಗಳ ಚಿಂತನೆಯನ್ನು ಮತ್ತೆ ಸಮಯ ಸಿಕ್ಕಾಗ ಮಾಡೋಣ. ಈಗ ನಾಳೆ ಮತ್ತು ನಾಡಿದ್ದು ಗಂಗಾ ನದಿಯ ವಿಶೇಷ ಮಹಾತ್ಮೆಯನ್ನು ತಿಳಿದು ಪ್ರವಚನದ ಕಾರ್ಯಕ್ರಮಕ್ಕೆ ಕೃಷ್ಣಾರ್ಪಣವನ್ನು ಹೇಳೋಣ ಅಂತ ಹೇಳ್ತಾ, ಇಷ್ಟೊತ್ತಿನವರೆಗೆ ಏನು ನಾವು ನೀವೆಲ್ಲರೂ ಕೂಡ ಈ ನರ್ಮದಾ ನದಿಯ ಚಿಂತನೆಯನ್ನ ಮಾಡಿದ್ದೇವೆ. ಇದರಿಂದ ಪರಮಾತ್ಮ ನಮಗೂ ಕೂಡ ನಮಗೆ ಉತ್ತಮವಾದ ಜ್ಞಾನವನ್ನ ಅವಳ ಅನುಗ್ರಹದಿಂದ ಅಂತಃಕರಣ ಶುದ್ಧಿಯನ್ನ ಮಾಡಿ ಪರಮಾತ್ಮನ ಪಾದಾರವಿಂದಗಳಲ್ಲಿ ಕೊಡುವಳು ಯಾರು ಅಂತಂದರೆ ಅವಳೇ ಈ ನರ್ಮದಾ ಅಂತ ಹೇಳ್ತಾ, ಅಂತಹ ನರ್ಮದಾ ನದಿಯ ಸ್ಮರಣೆ ಇದು ಜನ್ಮ ಜನ್ಮಾಂತರದ ಪುಣ್ಯ ಶ್ರೇಯಸ್ಸಿಗೆ ಕಾರಣವಾಗ್ತದೆ ಅಂತ ತಿಳಿಸ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಯದತ್ರ ಸೌಷ್ಠವಂ ಕಿಂಚಿತ ತದ್ಗುರೋರೇವ ಮೇನಹಿ, ಯದತ್ರ ಅಸೌಷ್ಠವಂ ಕಿಂಚಿತ ತನ್ಮಯೇವ ಗುರೋರ್ನಹಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.